10ನೇ ಶ್ಲೋಕದವರೆಗೆ ಈ 48 ಕಾರಿಕೆ ಒಳಗ 3ನೇ ಅಧ್ಯಾಯ ಮಾಂಡೂಕ್ಯದೊಳಗೆ ಏನ್ ಹೇಳಿದ್ರು ಅಂತಂದ್ರೆ, ಜೀವ ಅಥವಾ ಜಗತ್ತು ಬ್ರಹ್ಮದಿಂದ ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಅಜಾತವಾದವನ್ನು ಹೇಳಕತ್ತಾರ. ಕಾರ್ಯಕಾರಣವಾದ ಯಾರಿಗೆ? ಕನಿಷ್ಠ ಅಧಿಕಾರಿಗೆ. ಜೀವ ಜಗತ್ತು ಈಶ್ವರ ಅದರ 3 ಅದಾವ ಅಂತ ಹೇಳೋದು, 3ರ ಒಂದು ಗುಂಪನ್ನ ಹೇಳುವುದು ಯಾರಿಗೆ ಅಂದ್ರೆ ಕನಿಷ್ಠ ಅಧಿಕಾರಿಗೆ. ಆ ನಂತರ 2ರ ಫಾರ್ಮ್ಯಾಟ್ ಬರೀ 2 ಅದ, ಜೀವ ಮತ್ತು ಈಶ್ವರ ಎರಡೇ ಅದಾವ, ಉಳಿದಿದ್ದು ಯಾವುದು ಇಲ್ಲವೇ ಇಲ್ಲ ಅಂತ ಹೇಳೋದು ಮಧ್ಯಮ ಅಧಿಕಾರಿಗೆ. ಅಜಾತವಾದ ಹೇಳೋದು ಉತ್ತಮ ಅಧಿಕಾರಿಗೆ. ಅದೇ ಶಾಸ್ತ್ರವನ್ನ ನಮ್ಮಲ್ಲಿ ಅಧಿಕಾರತ್ವ ಪ್ರಾಪ್ತಿಯಾದಾಗ ಹೇಳಿದ್ರೆ ತಿಳಿತದ. ನಮ್ಮಲ್ಲಿ ಅಧಿಕಾರತ್ವ ಇಲ್ಲದಾಗ ಗುರುಗಳ ಇದನ್ನ ಹೇಳಿದ್ರು ಅಂದ್ರೆ ನಮಗೆ ತಿಳಿಯುದಿಲ್ಲ ಅಂದ್ರೆ ಏನು ಬಿಡಬಾರದು. ಅದನ್ನ ಅಭ್ಯಾಸ ಮಾಡ್ಕೊಂತಿದ್ರೆ ದಿನ ಕ್ರಮೇಣ ನಮ್ಮ ಸಾಧನೆ ಇತ್ತಂದ್ರ ಕನಿಷ್ಠ ಅಧಿಕಾರಿ ಇದ್ದಾವ ಮಧ್ಯಮ ಅಧಿಕಾರಿ ಹಾಕಾನ, ಮಧ್ಯಮ ಇದ್ದಾವ ಉತ್ತಮ ಅಧಿಕಾರಿ ಹಾಕಾನ. ಅಜಾತವಾದವನ್ನ ಹೇಳಿದಾಗ ಅವನ ಅಂತಃಕರಣಕ್ಕ ಹೌದು ಅನಿಸ್ತದ. ಅವನಲ್ಲಿ ಎಫಿಷಿಯಂಟ್ ಕೊಲಿಷನ್ಸ್ ಆಗ್ತಾವ. ಗೌಡಪಾದ ಹೇಳಿದ ಮಾತು ಹೌದು ಅನ್ಸಕ್ ಚಲೋ ಆಕ್ಕಾವ. ಅದ್ ಹೆಂಗ ಹೇಳ್ತಾರೆ ಗೌಡಪಾದರು? ಜಗತ್ತಿಲ್ಲ ಅಂತಾರ, ಜೀವ ಇಲ್ಲ ಅಂತಾರ, ಪರಮಾತ್ಮ ಒಂದ ಅದ ಅಂತಾರ. ಇದು ಹೆಂಗ ಅನ್ನುವಂತ ಮನಸ್ಸು ಏನದ ಹೌದಲ್ಲ ಅವ್ರು ಹೇಳಿದ್ ಖರೆ ಅನ್ಸಾಕ್ ಹತ್ತದ. ಅಂದ್ರೆ ನಾವು ದಿನನಿತ್ಯ ಅಭ್ಯಾಸ ಇತ್ತಂದ್ರ ನಾವು ಅಧಿಕಾರತ್ವ ಬದಲಾವಣೆ ಆಗ್ತಾ ಇರ್ತದ. ನಮ್ಮ ಅಧಿಕಾರತ್ವ ಬದಲಾವಣೆ ಆದಂಗ ನಮ್ಗೆ ತಿಳ್ಕೊಳ್ಳುವ ಸಾಮರ್ಥ್ಯನ ಹೆಚ್ಚಿಗೆ ಹಾಕೊಂತ ಹೋಗ್ತದ. ನಮ್ಮ ತಿಳ್ಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆ ಹಾಕೊಂತ ಹೋದಂಗ ಗುರುಗಳು ಬಹಳ ಚೆನ್ನಾಗಿ ಹೇಳಕತ್ತಾರ ಅನಿಸ್ತದ. ಪರಮಾರ್ಥನಂದ ಅಪ್ಪವ್ರಾಗ್ಲಿ, ನಿಜಗುಂಡ್ರಾಗ್ಲಿ, ಸಿದ್ಧಾರೂಢರಾಗ್ಲಿ, ಶಿವಪುತ್ರಪ್ಪನವ್ರಾಗ್ಲಿ ಏನ್ ಚಂದ ಹೇಳಕತ್ತಾರಲ್ರಿ. ಬಿಡಾಕ ಮನಸ್ಸಾಗೋದಿಲ್ಲಲ್ರಿ ಅಂತ ನನ್ನ ಸಾಧಕ ಮೊದಲು ಹೇಳಿದಾಗ ಏನ್ ಬಿಡಿ ತಿಳಿಬಾರ್ದು ಅಂತಿರ್ತ. ಆಮೇಲೆ ಬಿಡಾಕ ಮನಸ್ಸಾಗಬಾರ್ದು ಅಂದ್ರೆ ಏನರ್ಥ ಅಂದ್ರೆ ಅನಧಿಕಾರಿಯಿಂದ ಅಧಿಕಾರಕ್ಕ ನಮ್ದು ಸಾಧನೆ ಒಳಗೆ ನಡೆದಿರ್ತದ ಆತ್ಮೀಯರೇ. ಆದ್ದರಿಂದ ತಿಳಿಲಿಲ್ಲ ಅಂತ ಬಿಡುವಂಗಿಲ್ಲ, ಪ್ರಯತ್ನ ಇರಬೇಕು. He establishes this with the help of 2 examples. 2 ಉದಾಹರಣೆ ಕೊಟ್ಟು ಈ ಮಾತನ್ನು ಹೇಳಲಿಕ್ಕೆ ಹೊಂಟಿದ್ದಾರೆ. ಯಾವುದದು 2 ಉದಾಹರಣೆ ನಾಳೆ ನೋಡೋಣ ಅಂತ ಹೇಳಿ ನಿನ್ನೆ ಬಿಟ್ಟಿದ್ವಿ. The first example is space example and the second example is dream example. ಒಂದೇದು ಏನು ಅಂದ್ರೆ ಆಕಾಶದ ಉದಾಹರಣೆ ಕೊಟ್ರು, ಎರಡನೇದು ಸ್ವಪ್ನದ ದೃಷ್ಟಾಂತವನ್ನ ಕೊಟ್ರು. ಅದು ಏನ್ ಹೇಳಕತ್ತಾರ ಅಂತಂದ್ರ ಜೀವ ಮತ್ತು ಜಗತ್ತು ಇಲ್ಲವೇ ಇಲ್ಲ, ಈ ಇರುವುದು ಕೇವಲ ಪರಮಾರ್ಥಿಕ ಸತ್ತ ಒಂದೇ, ಬ್ರಹ್ಮ ಒಂದೇ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಮಗ ತರ್ಕದಿಂದ ಹೇಳ್ರಿ ಅಂದಾಗ ಒಂದು ತರ್ಕ ಬುದ್ಧಿಗೆ ಒಂದು ವಿಚಾರವನ್ನು ಹೇಳ್ತಾರ. ಒಂದನೇದ್ದು ಆಕಾಶದ ಉದಾಹರಣೆ, ಎರಡನೇದ್ದು ಸ್ವಪ್ನದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರ. ಯಾವಾಗ ಶ್ರುತಿಯ ಅರ್ಥಾಪತ್ತಿ ಪ್ರಮಾಣದಿಂದ ತೆಗೆದಂತ ವಿಚಾರ ನಮಗ ತಿಳಿಯುವುದಿಲ್ಲ, ಬುದ್ಧಿಗೆ ನಿಲ್ಕೋದಿಲ್ಲ, ಅದಕ್ಕೆ ಏನಂತೀವಿ ನಾವು? ಬುದ್ಧಿಗೆ ನಿಲ್ಕೋದಿಲ್ಲ ಅಂದ್ರ ನಮ್ಮ ಕಾಲಿಗೆ ಹತ್ತೋದಿಲ್ಲ ಅಂತ ಹೇಳ್ತೀವಿ ನಾವು. ಎತ್ತರ ಮಟ್ಟಕ್ಕೆ ಆತು ನಮಗ್ ಹತ್ತವಾಲ್ದು, ನೆಲ ನಮಗ ನೀರಿನ ನೆಲೆ ಸಿಗಲಿಲ್ಲ. ಹಂಗ ನೀವು ಗುರುಗಳು ಹೇಳಿದ ಮಾತು ನಮ್ಗೆ ನೆಲೆ ಹತ್ತಲಿಲ್ಲ ಅಂದಾಗ ಆ ನೆಲೆಯನ್ನ ಕಾಣಿಸ್ಲಿಕ್ಕೆ ಒಂದು ತರ್ಕವನ್ನ ಕೊಡ್ತಾರೆ. ಆ ತರ್ಕವನ್ನು ಹಿಡ್ಕೊಂಡು ನಾವು ಪಾರಾಗಬೇಕು ಆತ್ಮೀಯ. ತರ್ಕ ಹಿಡ್ಕೊಂಡು ಜ್ಯೋತಿ ಬೀಳಬಾರದು. ತರ್ಕ ಹಂಗ ತುಂಬ ದಾಟ್ಲಿಕ್ಕೆ, ಅನ್ಲಿಕ್ಕೆ ಅದು ನಮ್ಮ ಅಂತಃಕರಣಕ್ಕೂ ಮತ್ತು ವೇದಾಂತ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ತೆಗೆದುಕೊಂಡಂತ ನಿರ್ಣಯಗಳಿಗೂ ಹೊಂದಾಣಿಕೆ ಮಾಡ್ಲಿಕ್ಕೆ ನಡಕ ಒಂದು ತರ್ಕ ಅನ್ನುವಂಥದ್ದು ಬೇಕಾಗ್ತದೆ. ಆ ತರ್ಕವನ್ನ ಕೊಡ್ತಾ ಇದ್ದಾರೆ ಇಲ್ಲೇ ಆಕಾಶದ ಉದಾಹರಣೆಯನ್ನ ಕೊಟ್ಟು. ಆಕಾಶ ಎಷ್ಟು ಅದಾವ್ರಿ? ಒಂದೈತಿ. ಘಟಾಕಾಶ ಐತಿ, ಮಠಾಕಾಶ ಐತಿ, ಮಹಾಕಾಶ ಐತಿ. ಎಷ್ಟೆಷ್ಟು ಉಪಾಧಿ ಅದಾವ ಅಷ್ಟು ಆಕಾಶಗಳು ಅದಾವ ಅಂತೇವಲ್ಲ, ಇಲ್ಲಂತೀವೋ. ಉಪಾಧಿಯಿಂದ ಅನೇಕ ಅದಾವಂತಾರ ಅಕ್ಕಾರು. ಉಪಾಧಿ ತೆಗೆದ್ರ ಅನೇಕ ಇಲ್ರಿ, ಒಂದ ಅದ ಅಂತಾರ.
ಉತ್ತಮ ಅಧಿಕಾರಿ ಇದು ಉತ್ತಮ ಅಧಿಕಾರಿ ಉತ್ತರ ಇದು. ಕನಿಷ್ಠ ಅಧಿಕಾರಿ ಏನಂತಾನ, ಅನೇಕ ಅದಾವ್ರಿ ಅಂತ ನಾವು. ಎಷ್ಟು ಘಟ ಅದಾವ, ಒಂದು ದೊಡ್ಡ ಮೈದಾನದಾಗ ಒಂದು 1000 ಕೊಡ ಇಡ್ರಿ, ಹುಣ್ಣಿಮೆ ದಿವಸ ಆ ಚಂದಪ್ಪ ಎಷ್ಟು ಅದಾವು ಅಂತ ಕೇಳಿದ್ರೆ ಎಷ್ಟು ಕೊಡ ಅದಾವು ಅಷ್ಟು ಚಂದಪ್ಪನ ಪ್ರತಿಬಿಂಬಗಳು ಆ ಕೊಡದಾಗ ಕಾಣಾಕತ್ತಾವ. ಕೊಡ ಇಟ್ಟು ಕೊಡದಾಗ ನೀರ್ ಹಾಕ್ಬೇಕು, ಮತ್ತೆ ಹಂಗ ನೀರ್ ಹಾಕಬೇಕಂದ್ರೆ ಪ್ರತಿಬಿಂಬ ಬೀಳುವುದಿಲ್ಲ. ಹಂಗಾರ ಚಂದ್ರ ಎಷ್ಟು ಅದಾವ ಅಂತ ಕೇಳಿದ್ರೆ ಅನೇಕ ಅಂತ ಹೇಳ್ತಾನ ಕನಿಷ್ಠ ಅಧಿಕಾರಿ. ಬಿಂಬ ರೂಪದಿಂದ ಒಬ್ಬನೇ ಅದಾನ, ಪ್ರತಿಬಿಂಬ ಅದಾವ, ಎಷ್ಟು ಕನ್ನಡಿ ಅದಾವು ಅಷ್ಟು ಪ್ರತಿಬಿಂಬ ಅದಾವ್ರಿ, ಅದಕ್ಕೇನ್ ಸಂಬಂಧ ಅಂತಾನ ಉತ್ತಮ ಅಧಿಕಾರಿ. ಇಷ್ಟೇ ಫರಕ್. ಸ್ಪೇಸ್ ಈಸ್ ಓನ್ಲಿ ಒನ್. ಆಕಾಶ ಒಂದದ. ಹೆಂಗ ಹೇಳ್ತೀರಿ? ಶ್ರುತಿ ವಾಕ್ಯ ಏತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ತಸ್ಮಾತ್ ವಾ ಏತಸ್ಮಾತ್, ಆ ಪರಮಾತ್ಮನಿಂದಾಗಲಿ ಅಥವಾ ಈ ಜೀವಾತ್ಮನಿಂದಾಗಲಿ ಹುಟ್ಟಿತು ಆಕಾಶ ತತ್ವವು ಹುಟ್ಟಿತು. ಅಲ್ಲಿ ಸಿಂಗ್ಯುಲರ್ ವಚನ ಹೇಳ್ಯಾರ, ಏಕವಚನ ಹೇಳ್ಯಾರ. ಆಕಾಶಗಳು ಹುಟ್ಟಿದವು ಅಂತ ಹೇಳಿಲ್ಲ. ಆ ತೈತ್ರೀಯ ವಾಕ್ಯದಿಂದ ಶ್ರುತಿ ಅರ್ಥಪತ್ತ ಪ್ರಮಾಣದಿಂದ ನಾವು ನಿರ್ಣಯ ಮಾಡ್ತಾ ಇದ್ದೇವಿ. ಮತ್ತೆ ನಮ್ಮ ಕಣ್ಣಿಗೆ ಅನೇಕ ಜೀವರುಗಳು ಕಾಣ್ತಾರ, ಮತ್ತೆ ಒಬ್ಬನೇ ಜೀವ ಏಕ ಜೀವವಾದ ಹೇಳ್ತೀರಿ ಅಂದ್ರೆ ಹೆಂಗ್ರಿ ಅಂತ ಕೇಳಿದ್ರಿ ಏನ್ ಹೇಳ್ಬೇಕು? ಕಣ್ಣಿಗೆ ಕಂಡಿದ್ದು ಭ್ರಮ, ವೇದ ಹೇಳಿದ್ದು ಖರೇ. ಇಲ್ರಿ ನಾವು ಕಣ್ಣಿಗೆ ಕಂಡಿದ್ದ ಖರೆ ಅನ್ನೋರು, ನಿಮ್ಮ ವೇದ ಪ್ರಮಾಣ ನಮಗ್ ಬೇಕಾಗಿಲ್ಲ ಅಂತಂದ್ರ ನಾವೆಲ್ಲರೂ ಮೋಕ್ಷದಿಂದ ವಂಚಿತರಾಗ್ತೇವೆ, ಅಜ್ಞಾನದಲ್ಲಿ ಬಲಿಪಶು ಆಗ್ತೇವಿ. ಆದ್ದರಿಂದ ವೇದವೇ ಪ್ರಮಾಣ ಭಗವಂತ ವಿಷಯದಲ್ಲಿ. ಅಖಿಲರ್ಗೆ ಅಂತಾರ ನಿಜಗುಡ್ರಿ. ಯಾರು ಭಗವಂತನನ್ನು ತಿಳಿಬೇಕಂತ ಸಾಧನೆ ಮಾಡಕ್ ಹೊಂಟಿದಾರ, ಇದೇ ಜನ್ಮದಲ್ಲಿ ಮೋಕ್ಷವನ್ನ ತಿಳಿದು ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಂದ್ರೆ ಸುಖದಿಂದ ಇರೋದು. ಮೋಕ್ಷ ಅಂದ್ರೆ ಸಾಯೋದಲ್ಲ ಆತ್ಮೀಯರೇ, ಅಥವಾ ಯಾವ್ದಾದ್ರು ಲೋಕಾಂತರಕ್ಕೆ ಹೋಗೋದಲ್ಲ, ಸ್ವರ್ಗ ಲೋಕಕ್ಕೆ ಹೋಗೋದಲ್ಲ, ವೈಕುಂಠ ಲೋಕಕ್ಕೆ ಹೋಗೋದಲ್ಲ, ಶಿವಲೋಕಕ್ಕೆ ಹೋಗೋದು, ಕೈಲಾಸಕ್ಕೆ ಹೋಗೋದಲ್ಲ. ಮೋಕ್ಷ ಅಂದ್ರೆ ಅದು ಬೇರೆ ಮತವಾದಿಗಳಲ್ಲಿ ಆ ತರ ಅದ. ನಮ್ಮ ವೇದಾಂತ ದೃಷ್ಟಿಯಿಂದ ನಮ್ಮ ಸ್ವರೂಪವನ್ನು ತಿಳ್ಕೊಂಡ್ರೆ ನಾವು ಇರೋವರು ಒಬ್ಬರೇ ಇದ್ದೇವೆ, ಆತ್ಮನು ಒಬ್ಬನೇ. ಆ ಒಬ್ಬನೇ ಆತ್ಮನು ನಾನು ಇದ್ದೇನೆ ಅಂತ ಗುರುತಿಸಿಕೊಂಡು ಆ ಆತ್ಮನಲ್ಲಿ ನೆಲೆಯಾಗಿ ನಿಂತು ಬಿಟ್ರೆ ಮುಗಿದು ಹೋದ ಕೆಲಸ. ಮತ್ತೆ ಎಲ್ಲಿಯೂ ಗಮನಾಗಮ ರೂಪ ಮೋಕ್ಷ ನಮ್ಮಲ್ಲಿ ಇಲ್ಲ. ಅದನ್ನ ಮತವಾದಿಗಳು ಹೇಳ್ತಾರೆ. ಶೈವ ಮತವಾದಿಗಳಾಗ್ಲಿ, ವೈಷ್ಣವರಾಗ್ಲಿ, ಗಾಣಪತ್ಯರಾಗಲಿ, ದೇವಿ ಉಪಾಸಕರಾಗಲಿ ಅಥವಾ ಪೂರ್ವ ಮೀಮಾಂಸಕರಾಗ್ಲಿ ಹೇಳುವಂತಹದ್ದು ಅದು ನಾವು ಒಪ್ಪುದಿಲ್ಲ. ಅವು ದೋಷಪೂರ್ಣ ಅದಾವ. ಅವರು ತಮ್ಮ ಮನಸ್ಸಿನ ಮೂಲಕ ವಿಚಾರ ಮಾಡಿ ನಿರ್ಣಯ ಮಾಡಿದಂತ ನಿರ್ಣಯಗಳದಾವ. ಆ ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಹಿಡ್ಕೊಂಡು ಮಾಡಿದ್ದು ನಿರ್ಣಯಗಳಲ್ಲ. ಆಕಾಶ ಒಂದಲ್ರಿ, ಆಕಾಶದಂತೆ ಪರಮಾತ್ಮನು ಇದ್ದಾನೆ ಅಂತ ಹೇಳ್ತದ ಶ್ರುತಿ. ಅಂದ್ರೆ ನಾವು ಶ್ರುತಿ ವಾಕ್ಯವನ್ನ ನಂಬಬೇಕು. ಆದ್ದರಿಂದ ಆ ಪರಮಾತ್ಮನು ಒಬ್ಬನೇ ಇದ್ದಾನೆ, ತುರಿಯನು ಒಬ್ಬನೇ ಇದ್ದಾನೆ. ವಿಶ್ವನಾಗಿ ತೋರ್ತಾನ, ತೈಜಸ್ಸನಾಗಿ ತೋರ್ತಾನ, ಪ್ರಾಜ್ಞನಾಗಿ ತೋರ್ತಾನ. ಆ ಇರುವಂತ ತುರಿಯನೇ ಹಾಗೆ ತೋರ್ತಾನ. ನೀವು ವೇದಾಂತದ ಆಳವನ್ನ ವಿಚಾರ ಮಾಡಿದಾಗ ಆ ವಿಶ್ವನಲ್ಲಿಯೂ ತುರಿಯಾದಾನ, ಅವನು ಗುರುತಿಸ್ರಿ. ತೈಜಸ್ಸಿನಲ್ಲಿಯೂ ತುರಿಯಾದನ, ಅವನು ಗುರುತಿಸ್ರಿ. ಆ ಪ್ರಾಜ್ಞನಲ್ಲಿಯೂ ತುರಿಯಾದನ, ಅವನು ಗುರುತಿಸ್ರಿ. ಅವನು ಬಿಟ್ಟು ನೀವು ವಿಶ್ವ ತೈಜಸ ಪ್ರಾಜ್ಞರನ್ನು ಗುರುತಿಸಿ ಅದರಲ್ಲಿ ಅಭಿಮಾನಿ ಆದ್ರಿ ಅಂದ್ರೆ ಸಂಸಾರ ನಮ್ಗೆ ತಪ್ಪೋದಿಲ್ಲ ಆತ್ಮೀಯರೇ. ಆ ವಿಶ್ವನಲ್ಲಿ ತೈಜಸ್ಸಿನಲ್ಲಿ ಪ್ರಾಜ್ಞನಲ್ಲಿ ಇರುವಂತ ತುರಿಯನೇ ನಾನು ಅನ್ನುವಂತ ಗಟ್ಟಿ ಜ್ಞಾನ ನಮಗಾದ್ರೆ ನಮಗ ಮೋಕ್ಷ ಸ್ಥಿತಿಯಲ್ಲಿ ನಾವು ಇದ್ದೇ ಇದ್ದೇವೆ. ಮೋಕ್ಷ ಅಪ್ರಾಪ್ತಸ್ಯ ಪ್ರಾಪ್ತಿ ಅದ, ಇದು ಪ್ರಾಪ್ತಸ್ಯ ಪ್ರಾಪ್ತಿ ಅದ, ಯಾವಾಗಲೂ ನಮ್ಮಲ್ಲಿ ಐತದು. ಅಜ್ಞಾನದಿಂದ ಇಲ್ಲದಂಗಾಗ್ಯದ ಅಷ್ಟ ಹೊರತು ನಮ್ಮಲ್ಲಿ ಇಲ್ಲ. ಅದನ್ನ ಪಡಿಬೇಕು ಅನ್ನುವಂಥದ್ದು ಭ್ರಮ. Even though the space remains Advaitam, when many containers are made of pot, room, etc., even though space is indivisible, in many containers, space seems to be divided like a small pot space, big pot space, big room space, etc., etc. ಒಂದೇ ಇರುವಂತ ಆಕಾಶ
ಅನೇಕ ಉಪಾಧಿಗಳಿಂದ ಕೊಡದ ಉಪಾಧಿಯನ್ನ ತಗೋರಿ, ಅನೇಕ ರೂಮ್ಗಳ ಉಪಾಧಿಯನ್ನ ತೆಗೆದುಕೊಂಡಾಗ ಒಂದು ಅಡಿಗೆ ಮನೆ, ಒಂದು ಬೆಡ್ರೂಮ್, ಒಂದು ಹಾಲು, ಒಂದು ಕಿಚನ್ನು, ಒಂದು ದೇವರ ಕೋಣೆ ಆಗ್ಯದ. ಒಂದೇ ಆಕಾಶ. ಉಪಾಧಿ ಬೇರೆ ಬೇರೆ ಆದವು, ಬೇರೆ ಬೇರೆ ಹೆಸರು ಬಂದು ಒಂದೇ ಆಕಾಶಕ್ಕ ಅಡಿಗೆ ಮನಿ ಆಕಾಶ, ಬೆಡ್ರೂಮಿನ ಆಕಾಶ, ವರಾಂಡದ ಆಕಾಶ, ಕಿಚನ್ದ ಆಕಾಶ, ದೇವ್ರ ಕೋಣೆ ಆಕಾಶ ಅನ್ನಾಗತ್ತೀವಿ. ಆಕಾಶ ಎಷ್ಟದಾವು? ಒಂದೇ ಅದ. ಉಪಾಧಿ ಎಷ್ಟದಾವು? ಹಲವು ಅದಾವ. ಆ ಹಲವು ಉಪಾಧಿಯಲ್ಲಿ ಹಲವು ತೋರಿದ್ದು ಇದು ಮಾಯೆಯಿಂದ ಅನೇಕವಾಗಿ ತೋರಿದಂತೆ ತೋರಿದ್ರು ಕೂಡ ಅದು ಇಲ್ಲ, ಅದು ಒಂದೇ ಅನ್ನುವಂತ ತಿಳುವಳಿಕೆ ಏನದ? ಇದು ಆತ್ಮಜ್ಞಾನದ ತಿಳುವಳಿಕೆ. Thus, space is seemingly divided without being actually divided. ಆದ್ದರಿಂದ ಇರುವಂತ ಒಂದೇ ಆಕಾಶವು ಏನಾಯ್ತು? ಅನೇಕವಾಗಿಲ್ಲವಾದಂತೆ ಆದಂತೆ ಹೋದಂತೆ ತೋರ್ತಾ ಇದೆ. ಆಗಿಲ್ಲ. Not only that, we talk about the birth of pot space when pot is born, and the death of the pot space when the pot is destroyed. ಇಷ್ಟೇ ಅಲ್ಲ, ಆಕಾಶ ಒಂದೇ ಐತಂದ್ರು ಕೂಡ ಮತ್ತೇನ್ ಮಾತಾಡ್ತೀವಿ ನಾವು ಮುಂದೆ ಬರೋದು ಅಂದ್ರೆ, ಒಂದು ಮಣ್ಣಿನಿಂದ ಒಂದು ಘಟ ಉತ್ಪತ್ತಿ ಆತಂದ್ರ ಆ ಘಟದೊಂದಿಗೆ ಘಟಾಕಾಶ ಉತ್ಪತ್ತಿ ಆಯ್ತು ಅಂತ ನಾವು ವ್ಯವಹಾರ ಮಾಡ್ತೀವಿ. ಅಕಸ್ಮಾತ್ ಆ ತಯಾರಾದ ಘಟ ಒಡಿತು ಅಂದ್ರ ಘಟಾಕಾಶ ನಾಶ ಆತು ಅಂತ ವ್ಯವಹಾರನು ನಡೀತದ. ನೋಡ್ರಿ, ವ್ಯವಹಾರ ನಡೀತದ. ವ್ಯವಹಾರ ಯಾವಾಗ್ಲೂ ಭ್ರಮದಾಗದ. ಕೊಡತುಗಳು ವ್ಯವಹಾರ ಸ್ವರೂಪದಾಗಿಲ್ಲ. ಎಲ್ಲದ? ಅದು ಭ್ರಮದಾಗದ. ಹುಟ್ಟಲಾರದ ಕೊಡ ಹುಟ್ಟೇತಿ ಅಂತ ವ್ಯವಹಾರ ಮಾಡ್ತೀವಿ. ನಾಶ ಆಗಲಾರದ ಕೊಡ ನಾಶ ಆತು ಅಂತ ಹೇಳ್ತೇವಿ. ಹುಟ್ಟು ಆದಾಗ ಖುಷಿ ಪಡ್ತೇವಿ, ನಾಶ ಆದಾಗ ದುಃಖ ಪಡ್ತೇವಿ. ಅಲ್ಲಿ ಏನಾಗೈತಿ? ಏನೂ ಆಗಿಲ್ಲ. ತೋರಿಲ್ಲೇನೋ? ತೋರ್ತದ. ತೋರಿದ್ರೆ ಆಗೈತಿ? ಏನು ಆಗಿಲ್ಲ, ಏನೂ ಆಗಿಲ್ಲ. ಇದಕ್ಕಂತಾರ ಮಾಯಾ, ಇದಕ್ಕಂತಾರ ಅವಿದ್ಯೆ, ಇದಕ್ಕಂತಾರ ಭ್ರಮೆ. ವಿಚಾರ ಮಾಡ್ರಿ, ಸುಮ್ಮನೆ ಒಪ್ಪಕ್ ಹೋಗ್ಬೇಡ್ರಿ ಅಂತಾರ ಗೌಡಪಾದಾಚಾರ. We talk about the movement of spot space when the pot is moving. ಒಂದು ಕೊಡ ತಗೊಂಡು ಅಡಿಗೆ ಮನೆಯಿಂದ ವರಾಂಡಕ್ಕೆ ಬರ್ರಿ. ಅವಾಗ ಆ ಒಳಗಿನ ಘಟಾಕಾಶನು ಪ್ರಯಾಣ ಮಾಡ್ತು ಅಂತ ಅನಿಸ್ತದ. ಪ್ರಯಾಣ ಆಗೈತೇನ್ರಿ ಘಟಾಕಾಶಕ್ಕೆ? ಇಲ್ಲ. ಪ್ರಯಾಣ ಆದಂಗ ಕಾಣ್ತೈತಿಲ್ಲೋ? ಅಡಿಗೆ ಮನೆ ಒಳಗಿದ್ದಂತ ಘಟಾಕಾಶ ಈಗ ವರಾಂಡಕ್ಕೆ ಬಂದದ. ವರಾಂಡಕ್ಕೆ ಬಂದಂತ ಘಟಾಕಾಶ ಈಗ ಭಾಮಿಗೆ ಹೋಗ್ತದ, ಕೆರೆಗೆ ಹೋಗ್ತದ, ಹೊಂಡಕ್ಕೆ ಹೋಗ್ತದ. ಅಲ್ಲಿ ಹೋಗಿ ನೀರು ತುಂಬಿಕೊಂಡು ಮತ್ತೆ ಹೊಳ್ಳಿ ಮನೆಗೆ ಬರ್ತದ. ಆದ್ದರಿಂದ ಘಟಾಕಾಶವು ಚಲನೆ ಉಳ್ಳದ್ದದ ಅಂತೇಳಿ ಆರೋಪ ಮಾಡಾಕತ್ತೇವಲ್ಲ. ಆ ಘಟಾಕಾಶ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅಲ್ಲಿ ಚಲನೆ ಐತೇನ್ರಿ? ಇಲ್ಲ. ಘಟದ ಚಲನೆಯೊಂದಿಗೆ ಅಧ್ಯಾಸಿಕವಾಗಿ ಘಟಾಕಾಶದ ಚಲನೆಯನ್ನ ಆರೋಪ ಮಾಡೇವಿ. ಹಂಗ ತುರಿಯನ ಚಲನೆ ಇಲ್ಲ. ಆ ವಿಶ್ವನಲ್ಲಿ ಚಲನೆ ತೋರ್ತದ, ತೈಜಸ್ಸಿನಲ್ಲಿ ತೋರ್ತದ, ಪ್ರಾಜ್ಞೆನಲ್ಲಿ ತೋರ್ತದ. ಅದನ್ನೇ ಸರಿಯಾಗಿ ವಿಚಾರ ಮಾಡದೆ ಅನೇಕ ಮತವಾದಿಗಳು ಸ್ವರ್ಗ ಗಮನವೇ ಮೋಕ್ಷ, ವೈಕುಂಠ ಲೋಕ ಪ್ರಾಪ್ತಿಯೇ ಮೋಕ್ಷ, ಶೈವ ಲೋಕ ಪ್ರಾಪ್ತಿಯೇ ಮೋಕ್ಷ ಅಂತ ಆರೋಪ ಮಾಡ್ಯಾರ. ಅವ್ರದ್ದು ತೀರ್ಮಾನ ಮಾಡಿದಂತ ಡಿಸಿಷನ್ಸು ಅಧ್ಯಾರೋಪದಲ್ಲಿ ಅದಾವ, ಭ್ರಮೆಯಲ್ಲಿ ಅದಾವ. ಭ್ರಮ ದಾಟಿಲ್ಲ ಇನ್ನ. ನೋಡು, ನೀವಾರ ದಾಟ್ತಿರೋ ಏನು ನೀವು ಔರಂಗ ಹಾಕಿರೋ ಅಂತ ಕೇಳ್ತದ. ಚಾಲೆಂಜ್ ಅದ ಇದು. ನಮ್ಗೆ ಎದಕ್ ಬೇಕ್ರಿ ತಗೊಂಡು ಅದನ್ನ ಏನ್ ಮಾಡೋದದ? ವೈಕುಂಠರ ಆಗ್ಲಿ, ಸ್ವರ್ಗರ ಆಗ್ಲಿ, ಕೈಲಾಸರ ಆಗ್ಲಿ ಏನ್ ಮಾಡೋದ ಅಂತೀರೇನ? ದೇ ಆರ್ ಆಲ್ ಓನ್ಲಿ ಅಪರೆಂಟ್ ಅಂಡ್ ಸೀಮಿಂಗ್ ಪ್ಲೂರಾಲಿಟಿ. ಅಲ್ಲಿ ಏನು ತೋರ್ತೈತಿ? ದ್ವೈತ. ಬಹುಶಾಯಾಮ್ ಪ್ರಜಾ ಏತಿ ಸತಪೋತ್ಯಪ್ಯತ. ಬಹು ಆಗುವೆನು ಅಂತ ಹೇಳ್ಕೊಂಡು ಭಗವಂತ ಅನ್ನಂತ ಅನೇಕ ಆಗುತ್ತೇನೆ. ಒಬ್ಬನೇ ಇದ್ದು ಏಕಾಕಿ ನ ರಮತೆ. ಒಬ್ಬನೇ ಇದ್ದಾಗ ಬ್ಯಾಸರ ಬಂತಂತ ಆರೋಪ ಮಾಡ್ತಾರ್ರಿ ಶಾಸ್ತ್ರಕಾರರು ತಿಳಿಲಿಕ್ಕೆ. ಅಂತ ಚಂದ ಹೇಳ್ತಾರ ನೋಡ್ರಿ. ಒಂದು ದೊಡ್ಡ ಮನಿ ಅದ, ಒಬ್ಬನೇ ಇರಪ್ಪ, ಒಂದ್ 2 ದಿನ ನಾವು ಊರಿಗೆ ಹೋಗಿ ಬರ್ತೇವೆ ಅಂದ್ರೆ ಹೆದರ್ತಾನಿವ ಗಂಡ್ಸು.
ಒಬ್ಬನೇ ಹೆಂಗಿರ್ಲಿ ಇಷ್ಟು ದೊಡ್ಡ ಮನ್ಯಾಗ ಅಂತಾನ. ಎಲ್ಲಿ ಹೆದರಬಾರ್ದು ಅಲ್ಲಿ ಹೆದರಾಗತ್ತಾನ, ಎಲ್ಲಿ ಹೆದರಬೇಕು ಅಲ್ಲಿ ಹೆದರಿಕೆ ಇಲ್ದಂಗ ಆಗೈತ್ ನೋಡ್ರಿ. ಏನಂತೀರಿ, ಭ್ರಮ ಅಂತಿರೋ ಏನಂತಿರೋ, ಅಜ್ಞಾನಿ ಅಂತಿರೋ ಏನಂತಾರ್ರಿ. ಸಂಸಾರಕ್ಕೆ ಹೆದರ್ಬೇಕು, ಸಂಸಾರ ಹೋಗಿ ಬಾ ಅಮಚಿಗೊಳಗತ್ತಾನ. ಹೃದಯವನ್ನ ಕೊಟ್ಟ ಸಂಸಾರಕ್ಕ ಅಂಟಿಗೊಳಕ್ ಹೊಂಟಾನ. ಅಭಯದಲ್ಲಿ ಭಯ ಕಂಡಾನ, ಭಯದಲ್ಲಿ ಅಭಯ ಕಾಣಾಗತ್ತಾನ. ಏನ್ ಅನ್ಬೇಕು ಇವಾಗ? ನಿನ್ನೆ ಹೇಳಿದ್ನಲ್ಲ, ಮಠ ಮಧ್ಯಾಹ್ನದಾಗ ಹಾವಿನ ಹೆಡೆಯ ನೆರಳಿನ ಮಧ್ಯದಲ್ಲಿ ತಳಗ ಒಂದು ಕಪ್ಪಿ ಕುಂತದ. ಎಷ್ಟು ಸುಖವಾಗಿ ಇಷ್ಟು ಬಿಸಿಲಾಗ ತಂಪಗ ಕುಂತೈತಲ್ಲ, ಕುಂತೇನಿ ಅನ್ನಾಗತ್ತೈತಂತ. ಆ ಕಪ್ಪಿಗೆ ಗೊತ್ತಿಲ್ಲ, ನಾನು ಹಾವು ಘಟಸರ್ಪದ ಹೆಡೆಯ ನೆರಳಲ್ಲಿ ಬದುಕಾಗತ್ತೇನೆ ಅನ್ನೋದು ಗೊತ್ತಿಲ್ಲ. ಅಜ್ಞಾನದಲ್ಲಿ ಸುಖ ಹುಡುಕಾಗತ್ತ, ಸುಖ ಇಲ್ಲದಲ್ಲಿ ಸುಖ ಹುಡುಕಾಗತ್ತಾನ. ನಾವೆಲ್ಲ ಅವರೇ. ಸಂಸಾರದಲ್ಲಿ ಸುಖ ಕಾಣಾಗತ್ತದ, ವೈರಾಗ್ಯದಲ್ಲಿ ದುಃಖ ಕಾಣಾಗತ್ತದ. ಮತ್ತೇನಿದು? ಅಭಯದಲ್ಲಿ ಭಯ ಅಲ್ಲದ ಮತ್ತಿನ್ನೇನು? ರಮಣೀಯ, ಕಂಡಾಗ ರಮಣೀಯ, ಉಂಡಾಗ ನಿರಸನ. ಮತ್ತೊಂದು 2 ತಾಸಾಗುತ್ತೆ, ಮತ್ತೆ ಉಣ್ಬೇಕಂತಾನ. ಮತ್ ರಮಣೀಯನ ಕಾಣ್ತದ. ಉಂಡಾಗ ಬೇಸರ ಅನಿಸ್ತದ, ಉಣ್ಬೇಕು 2 ತಾಸಾಗುತ್ತೆ, ಮತ್ತೆ ಬೇಕು ಅನಿಸ್ತದ, ಅದ ಬೇಕು. ಉಂಡಿದ್ದ ಉಣ್ತಾನ, ರುಚಿ ಆಗೈತಂತಾನ. ಪಿಷ್ಟ ವಿಭೀಷಣದಂತೆ ಬೀಸಿದ್ದ ಬೀಸುದು. ಬೀಸಿದ್ದಂದ್ರೆ ಹೊಟ್ಟೆಯಾಗಿ ಏನೇನ್ ಹಾಕಿವಿ, ಅನೇಕ ಜನ್ಮಾಂತರ 84 ಲಕ್ಷ ಜೀವ ರಾಶಿಯೊಳಗ ಬಂದು ರುಚಿ ನೋಡಿ 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 ಏನ್ ನೋಡಿವಿ ಅದನ್ನ ದಿನಾನು ತಿಂತೀವಿ. ಅದು ಬ್ಯಾಸರ ಆಗಿಲ್ಲ, ತಿಂದಿದ್ದ ತಿಂತೀವಿ, ರುಚಿ ಇತ್ತು. ನಿನ್ನಕ್ಕಿಂತ ಇವತ್ತು ಬಹಳ ರುಚಿ ಆಗಿತ್ತು ಅಂತ. ಬ್ಯಾಸರ ಆಗೈತೇನು? ಆಗಿಲ್ಲ. ಎಲ್ಲಿ ಭಯ ಇರಬೇಕು ಅಲ್ಲಿ ಸುಖ ಕಾಣಕತ್ತಾನ, ಎಲ್ಲಿ ನಿಜವಾದ ಅಭಯ ಅದ ಅಲ್ಲಿ ದುಃಖ ಕಾಣಾಗತ್ತದ. ವೈರಾಗ್ಯ ಒಲ್ಲೆ, ಜ್ಞಾನ ಒಲ್ಲೆ, ನನಗೆ ನಿಲ್ಕೋದಿಲ್ಲ, ತಿಳಿಯುವುದಿಲ್ಲ, ಓದಾಕ್ ಬರೋದಿಲ್ಲ, ಸಂಸ್ಕೃತ ಬರೋದಿಲ್ಲ, ಅಥವಾ ಗುರುಗಳಿದ್ದಲ್ಲಿ ಹೋಗಾಕ ಅನುಕೂಲ ಇಲ್ಲ, ಅಥವಾ ನನಗೆ ಬುಕ್ ತೊಗೊಳಕ ರೊಕ್ಕ ಇಲ್ಲ. ಬೇರೆ ಎಲ್ಲದಕ್ಕೂ ಅದ, ಉಡಾಕ ಉಣ್ಣಾಕ ಎಲ್ಲದಕ್ಕೂ ರೊಕ್ಕ ಅದ, ಬುಕ್ ತಗೊಳಕ ರೊಕ್ಕ ಇಲ್ಲ. ನೋಡ್ರಿ, ಸಾಮೂಹಿಕ ವಿವಾಹ ಮಾಡ್ತಾರ, ಎಲ್ಲಾ ಇರ್ತೈತಿ. ಬಂಗಾರ ತಗೊಂಡಿರ್ತಾರ, ಬಟ್ಟೆ ತಗೊಂಡಿರ್ತಾರ, ಎಲ್ಲದಕ್ಕೂ ಐತಿ. ಸಾಮೂಹಿಕ ವಿವಾಹದ ಮದ್ವಿ ಆಗ್ತಾರ. ಹಿಂಗ ತಗೊಳ್ರಿ, ನೀವು ಬೇಕಾದ್ ತಗೊಳ್ರಿ, ಎಲ್ಲದಕ್ಕೂ ರೊಕ್ಕ ಐತಿ, ಬುಕ್ ತೊಗೊಳಕ್ ರೊಕ್ಕ ಇಲ್ಲ. ಯಾರ ದಾನಿಗಳು ಬಂದ್ರೆ ನನಗೂ ಒಂದ್ ಸೆಟ್ ಕೊಡಿಸ್ರಿ, ನಿನಗೂ ಒಂದ್ ಸೆಟ್ ಕೊಡಿಸ್ರಿ. ಎಷ್ಟ್ ಸೆಟ್ ಅದಾವ ಅಷ್ಟು ತಗೊಂಡು ಆಗಿ ಮಾಡಿಬಿಟ್ಟಿವಿ ಮೊನ್ನೆ ಭಗವದ್ಗೀತಾ. ಇನ್ನೂ ಕೇಳಾಗತ್ತಾರ, ಅದಾವೇನ್ರಿ ನಮಗೊಂದ್ ಸೆಟ್ ಬೇಕಾಗಿತ್ತು, ನಿಮ್ಗೊಂದ್ ಸೆಟ್ ಬೇಕಾಗಿತ್ತು, ಇನ್ನೂ ಕೇಳಾಗತ್ತಾರ. ಇನ್ನೊಂದಿಬ್ರು 3 ಮಂದಿ ಕೇಳಾಗತ್ತಾರ್ರಿ. ಚಿಕ್ಕಿರಪ್ಪ ಅವ್ರ ಪ್ರಿಂಟ್ ಆಗ್ಯಾವಂದ್ರೆ ಹೇಳ್ರಿ, ಅವ್ರಿಗೆ ಹೇಳೋ ತರ ಸಿಗುತ್ತಾರ. ಹಾಕವ್ರ ಬೇರೆ, ಕೊಡ್ಸವ್ರ ಬೇರೆ, ನಮ್ದೇನ್ ಹೋಗತ್ರಿ ಅಲ್ಲಲ್ಲ, ಇನ್ ಮ್ಯಾಗ ಏನ್ ಕೊಡ್ಸೋದ್ ಬೇಡ, ಅವ್ರಿಗೆ ಅವರ ತಗೋತಾರ. ಅವರಿಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಸರ್, ಕಾಂಟ್ಯಾಕ್ಟ್ ಮಾಡಕ್ ಅವ್ರು ತಗೊಳ್ತಾರೆ. ಅವ್ರಿಗೆ ನಂಬರ್ ಕೊಟ್ಬಿಡ್ರಿ, ಯಾರಿಗೆ ಬೇಕಂತಾರ ಅವ್ರು ಎಷ್ಟ್ ಹೇಳ್ತಾರ ಅಷ್ಟ್ ಕೊಟ್ಟು ತಗೋವಲ್ರಕ್ಕ. ಎಲ್ಲರೂ ಅನುಕೂಲವಂತರ ಅದಾರ, ಯಾರಿಗೆ ಏನಂತ ಬಡತನ ಇಲ್ಲ. ಬೇಕಾದ್ರೆ ಹಂಗ ಅನಾನುಕೂಲ ಇತ್ತಂದ್ರೆ ಹೇಳ್ರಿ, ನಾವ್ ಯಾರಾದ್ರೂ ದೇಣಿಗೆ ಹಾಕಿ ಕೊಡಿಸ್ತೇವೆ. ಓದ್ಬೇಕು ಅಂದ್ರೆ ನಮ್ಗೆ ಏನದ ಅಂದ್ರಿ, ಎಲ್ಲಿ ಅಭಯದಲ್ಲಿ ನಾವು ಭಯವನ್ನು ಕಾಣಾಗತ್ತೀವಿ, ಎಲ್ಲಿ ಭಯದಾಗ ನಾವು ಸುಖ ಕಾಣಾಗತ್ತೀವಿ, ದುಃಖವನ್ನು ಕಾಣಾಗತ್ತೀವಿ. ಎಲ್ಲಿ ಸುಖ ಇತ್ತು, ಸುಖ ತೋರ್ಬೇಕಾಗಿತ್ತು, ಅಲ್ಲಿ ದುಃಖ ತೋರಾಗತ್ತದ. ಎಲ್ಲಿ ದುಃಖ ತೋರ್ಬೇಕಾಗಿತ್ತು ಅಲ್ಲಿ ಸುಖ ತೋರಾಗತ್ತದ್ರಿ. ಇದಾಗೈತಿ, ಇದು ಮಾಯಾ ಕಾರ್ಯ ಅಂತಾರ ಇದಕ್ಕೆ. They are all an apparent and seemingly plurality. ಬಹುತನ ಬಹುಶಃ ಪ್ರಜಾಯಿತಿ ಅನ್ನುವಂಥದ್ದು ಏನದ, ಅನೇಕವಾಗಿ ತೋರ್ತದ, ಇಲ್ಲಂತಲ್ಲ. ಉಪಾಧಿಯಿಂದ ಅನೇಕ ಆದ್ರೂ ಒಂದೇ ಅದ. ಆಕಾಶ ಹೇಗವೋ ಹಾಗೆ ಬ್ರಹ್ಮವು ಒಂದೇ ಇದೆ. ಬರ್ತ್, ಡೆತ್, ಮೂಮೆಂಟ್
ಏನ್ ತೋರಾಗತ್ತಾವಲ್ಲ, ಜನನ ತೋರಾಗತ್ತೈತಿ, ಆದ್ರೂ ಇಲ್ಲದೆ ತೋರಾಗತ್ತದ. ಮರಣ ಇಲ್ಲ, ತೋರಾಗತ್ತದ. ಹೋಗೋದು ಬರೋದು ಗಮನಾಗಮ ತೋರಾಗತ್ತದ, ಆದ್ರೂ ಗಮನಾಗಮ ಇಲ್ಲ. ಎಲ್ಲೇ ಆ ಆಕಾಶದಲ್ಲಿ ಆಕಾಶ ಹುಟ್ಟು ಆಕಾಶ ನಾಶ ಆತು ಅನಿಸ್ತದ. ಘಟಾಕಾಶ ಹುಡ್ತು, ಘಟದೊಂದಿಗೆ ಘಟಾಕಾಶ ಹುಡ್ತು, ಘಟದ ನಾಶದೊಂದಿಗೆ ಘಟ ನಾಶ ಆತು. ಅದೇ ರೀತಿ ಘಟ ಚಲಿಸ್ತು, ನಮ್ಮ ಆಕಾಶನು ಚಲಿಸ್ತು, ಚಲಿಸಿದಂಗಾಗಿ ಅದ. ಗಮನಾಗಮ, ಆಕಾಶ ಗಮನ ಮಾಡ್ತು, ಆಗಮನ ಮಾಡ್ತು, ಹೋಗುದು ಬರುದು ಮಾಡ್ತಾ ಇದೆ. ಈಗ ಕೊಡ ಬಿಡ್ರಿ, ಈ ಶರೀರಕ್ಕೆ ಬರ್ರಿ. ಶರೀರ ಅನ್ನುವಂತ ಒಂದು ಕೊಡ ಇದು ಹುಡ್ತು, ಕೊಡದೊಂದಿಗೆ ಒಳಗಿನ ಘಟಾಕಾಶ ಆತ್ಮ ಹುಡ್ತು. ಇದು ಸತ್ತು, ಒಳಗಿನ ಆತ್ಮನು ಸತ್ತ, ನಾನು ಸತ್ಯ. ಇದು ಚಲಿಸ್ತು, ನಾನು ಚಲಿಸುತ್ತೇನೆ, ಗಮನಾಗಮ ಮಾಡುತ್ತೇನೆ. ಇದೇ ಈಗ ಉದಾಹರಣೆ. ಘಟ ಅಂದ್ರೆ ಘಟಕ್ಕೆ ಕಷ್ಟವಲ್ಲ, ಉದಾಹರಣೆ ಅದು. ಇದೇ ಘಟ. ಈ ಶರೀರ ಅನ್ನುವಂತ ಘಟದಲ್ಲಿ ಗಮನಾಗಮ ಜನನ ಮರಣಾದಿಗಳು ತೋರ್ತಾವೆ. ತೋರಿದ್ರು ಕೂಡ ಸತ್ಯ ಅಲ್ಲ, ಅವು ಭ್ರಮ ಅದಾವ. ಆಕ್ಚುಲಿ ಸ್ಪೇಸ್ ರಿಮೇನ್ಸ್ ಸೇಮ್, ಡಿವಿಷನ್ಲೆಸ್, ಚೇಂಜ್ಲೆಸ್, ಮೋಷನ್ಲೆಸ್. ಆ ಆಕಾಶ ಏನದ, ಘಟಾಕಾಶ ಆಗ್ಲಿ ಮಹಾಕಾಶ ಆಗ್ಲಿ ಎರಡಿಲ್ಲ, ಅದು ಒಂದೇ ಅದ. ಆಮೇಲೆ ಅಲ್ಲಿ ಭಾಗ ಇಲ್ಲ. ಇದು ಘಟಾಕಾಶ, ಇದು ಮಹಾಕಾಶ ಅನ್ನುವಂಥದ್ದು. ಘಟದ ಒಳಗಿನ ಆಕಾಶ, ಘಟದ ಹೊರಗಿನ ಆಕಾಶ ಅಂತ ಏನ್ರ ಐತೇನ್ರಿ ಭೇದ? ಇಲ್ಲ. ಆ ಉಪಾಧಿ ಹೆಂಗ್ ಮಾಡಿ ತೋರಿಸ್ತದ? ನಮಗ ಮೋಸ ಮಾಡ್ತಾವ ಇವು ಉಪಾಧಿಗಳು. ನಮಗ ಮಾಯೆ ಮೋಸ ಮಾಡ್ತದ, ನಮ್ಮ ಮನಸ್ಸು ನಮಗ ಮೋಸ ಮಾಡ್ತದ. ಯಾವಾಗಲೂ ಬದಲಾವಣೆ ಆಗದೇ ಇರುವಂತ ಆತ್ಮನಲ್ಲಿ ಬದಲಾವಣೆ ತೋರ್ತಾ ಅದ. ನಾ ಸಣ್ಣಂದಿರ್ತ ಹಂಗಿದ್ದೆ ಹಿಂಗಿದ್ದೆ ಅನ್ನಕತ್ತಾನ. ನಾ ಶಾಸ್ತ್ರ ಹೇಳ್ತಿದ್ದಿ ತಮ್ಮ, ಸಣ್ಣಂದಿರ್ತ ನೀ ಹೆಂಗಿದ್ಯೋ ಈಗೂ ಹಂಗ ಅದಿದಿ ಅಂತ ಹೇಳ್ತದ ಆತ್ಮ ಶಾಸ್ತ್ರ. ಆತ್ಮ ದೃಷ್ಟಿಯಿಂದ ನೀ ಹೆಂಗಿದ್ಯೋ ಹಂಗ ಅದಿದ್ದಿ, ಶರೀರದಲ್ಲಿ ಹೆಚ್ಚು ಕಮ್ಮಿ ಆಗ್ಯದ. ಮೊದಲು ಓಡಾಡ್ತಿದ್ದಿ, ಈಗ ಓಡಾಡಕ್ ಬರವಲ್ದು. ಈಗ ಸ್ವಲ್ಪ ಕುಂಟಾಗತ್ತಿ. ಅವಾಗ ಶರೀರ ಒಂದು 40-50 kg ಇತ್ತು, ಈಗ 1 ಕ್ವಿಂಟಲ್ ಭರ್ತಿಯಾಗಿ. ಶರೀರದಲ್ಲಿ ಬದಲಾವಣೆ ಆದ, ಆತ್ಮನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಂತ ಶಾಸ್ತ್ರ ಹೇಳ್ತದ. ಆ ಬದಲಾವಣೆ ಆಗದೆ ಇರುವಂತ ತತ್ವವನ್ನು ಗುರುತಿಸು ಅಂತ ಹೇಳ್ತಾರೆ. ಅದೇ ನೀನು ಅಂತ ಅಲ್ಲೇ ನೆಲೆಯಾಗಿ ನಿಲ್ಲು ಅಂತ ಶಾಸ್ತ್ರ ಹೇಳ್ತದ. ನಾನು ಈ ಬದಲಾವಣೆ ಆಗುವ ಶರೀರವೇ ನಾನು ಅಂತ ತಿಳ್ಕೊಂಡು ಒದ್ದಾಡಕತ್ತೀನಿ. ನಿಮಗ ಘಟ ಹುಟ್ಟಿದಾಗ ಘಟಾಕಾಶ ಹುಟ್ಟಿದೆ ಅಂತ ಅನಿಸ್ಲಿಲ್ಲ, ಅದು ಆಕಾಶ ಒಂದ ಅಂತ ತಿಳ್ಕೊಂಡ್ರಿ ಅಂದ್ರ, ಅದೇ ರೀತಿ ಆತ್ಮನನ್ನು ಒಂದೇ ಅದಾನಂತ ತಿಳ್ಕೊಳ್ರಿ. ಆದ್ದರಿಂದ ಘಟಾಕಾಶದ ಉದಾಹರಣೆಯನ್ನು ಕೊಟ್ಟು ಆತ್ಮವು ಕೂಡ ಒಂದೇ ಇದೆ, ಬದಲಾವಣೆ ಇಲ್ಲ, ಅಲ್ಲಿ ಹುಟ್ಟು ಸಾವುಗಳು ಇಲ್ಲ, ಗಮನಾಗಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೌಡಪಾದಾಚಾರ್ಯರು. ಇದು ಒಂದೇದ್ದು. ಇದಕ್ಕೆ ತರ್ಕ ಅಂತಾರೆ. ಬುದ್ಧಿಗೆ ಹೌದು ಅನ್ಸೋದು, ನಿಲುಕುವಂಗ ಮಾಡುದು, ಬುದ್ಧಿಗೆ ನಿಲುಕುವಂಗ ಮಾಡುವುದಕ್ಕೆ ತರ್ಕ ಅಂತ ಕರೀತಾರೆ. ವೇದ ವಾಕ್ಯಗಳು ತಿಳಿಯುವುದಿಲ್ಲ ಅಥವಾ ಅರ್ಥ ಆಗುವುದಿಲ್ಲ. ಅದು ಅರ್ಥ ಆಗುವಂಗ ಮಾಡಾಕ ಒಂದು ತರ್ಕವನ್ನ ಕೊಟ್ಟು ಆ ವೇದ ವಾಕ್ಯಗಳನ್ನ ಹೌದು ಅನ್ಸಾಕ ಒಂದು ತರ್ಕವನ್ನ ಕೊಡ್ತಾರೆ. ಕಾನ್ಶಿಯಸ್ನೆಸ್ ಕ್ಯಾನ್ ನೆವರ್ ಬಿ ಡಿವೈಡೆಡ್. ಹೆಂಗ ಒಂದು ಆಕಾಶವು ಒಂದೇ ಆಕಾಶವಿದ್ರೂ ಕೂಡ ಉಪಾಧಿಯಿಂದ ಅನೇಕವಾಗಿ ತೋರಿದೆಯೋ, ಅದೇ ರೀತಿ ಆ ಅರಿವು ಸಚ್ಚ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾದಂತ ಏಕಮೇವ ಅದ್ವಿತೀಯ ಅರಿವು ಏನದ, ಅದನ್ನ ಭಾಗ ಮಾಡಾಕ ಬರಂಗಿಲ್ಲ ಆತ್ಮೀಯರೇ. ಆದ್ರೆ ಉಪಾಧಿಯಿಂದ ಭಾಗ ಆದಂತ ತೋರ್ತದ. Even though the consciousness is invisible, when there are many physical bodies, each body is like an enclosure, and each body there is enclosed consciousness. ಆ ಆತ್ಮ ಒಂದೇ ಇದ್ರೂ ಕೂಡ ಆ ಆತ್ಮನಲ್ಲಿ ಅನೇಕ ಶರೀರ ಅನ್ನುವಂಥ ಉಪಾಧಿಗಳು ಕಲ್ಪಿತವಾಗಿ ತೋರಿದಾಗ ಆ ಪ್ರತಿಯೊಂದು ಶರೀರದಲ್ಲಿ ಒಂದೊಂದು ಆತ್ಮ ಇದೆ ಅಂತ ಭಾಸ ಆಗ್ತದೆ ಎಲ್ಲರಿಗೂ. ಇದಕ್ಕೆ ಜ್ಞಾನಿಗಳಿಗೆ ಆಗುವುದಿಲ್ಲ ಅಂತ ತಿಳ್ಕೊಂಡ್ರಿ, ಆಗ್ತದ. ಅದು ಭ್ರಮ ಅಂತ ತಿಳ್ಕೊತಾರ ಅವರು. Thus it appears that there are many enclosure consciousness and that consciousness is divided.
ಹೆಂಗ ಅನೇಕ ಘಟಗಳದಾವ, ಆ ಅನೇಕ ಘಟಗಳ ಮಾದರಿಯಲ್ಲಿ ಅನೇಕ ಶರೀರಗಳದಾವ. ಆ ಅನೇಕ ಘಟಗಳಲ್ಲಿ ಪ್ರತಿಬಿಂಬಿತವಾದಂತ ಏಕಮೇವ ಅದ್ವಿತೀಯ ವಸ್ತುನ ಇಲ್ಲಿನೂ ಕೂಡ ಅದು ಪ್ರತಿಬಿಂಬಿಸಿ ಅನೇಕ ಜೀವರು ಅನ್ನುವಂತ ಭಾವ ಏನು ತೋರ್ತದ ಅದು ಇಲ್ಲ, ಅದು ಭ್ರಮ. We dare each include consciousness as ಜೀವಾತ್ಮ. ಆ ಒಂದು ಘಟದಲ್ಲಿ ಬಿದ್ದಂತ ಆ ಪರಮಾತ್ಮನ ಪ್ರತಿಬಿಂಬಕ್ಕ ನಾವು ಜೀವಾತ್ಮ ಅಂತ ಕರಿತೇವಿ. ಹಂಗ ಇಲ್ಲಿ ಒಂದು ಶರೀರದಲ್ಲಿ ಬಿದ್ದಂತಹ ಆ ಪರಮಾತ್ಮನ ಪ್ರತಿಬಿಂಬ ಅಂತಃಕರಣದಲ್ಲಿ ಏನ್ ಮೂಡ್ತದ ಅದಕ್ಕೆ ಜೀವ ಅಂತ ಕರಿತೇವಿ. ಹಂಗಾರೆ ಎಷ್ಟು ಶರೀರ ಅದಾವೋ ಅಷ್ಟು ಜೀವರು ಅಂತ ಕಾಣ್ತದ, ಇಲ್ಲ ಕಾಣೋದು ಬಿಟ್ಟಿಲ್ಲ, ಇರಾಕರ ಇಲ್ಲದು. ಅದಕ್ಕ ಏನಂತಾರ್ರಿ, ಭ್ರಮ, ಅಧ್ಯಾಸ, ಕಲ್ಪನೆ, ಸ್ವಪ್ನ ಎಲ್ಲ ಉದಾಹರಣೆ ಕೊಟ್ಟಾರ ಗೌಡಪಾದಾಚಾರ್ಯ. ದ ಎನ್ಕ್ಲೋಡ್ ಕಾನ್ಸಿಯಸ್ನೆಸ್ ಇಸ್ ಕಾಲ್ಡ್ ಜೀವಾತ್ಮ, ದನ್ ದ ಆಲ್ ಪ್ರೊವೈಡಿಂಗ್ ಕಾನ್ಸಿಯಸ್ ಇಸ್ ನಾಟ್ ಪರಮಾತ್ಮ. ಆ ಉಪಾಧಿಯಲ್ಲಿ ತೋರಿದಂತಹ ಆ ಚಿದಾಭಾಸನಿಗೆ ಜೀವ ಅಂತ ಕರಿತೀವಿ. ಆ ಉಪಾಧಿಗೆ ಸಾಕ್ಷಿಯಾಗಿರುವ ಆ ಬಿಂಬ ಸ್ವರೂಪನಾದಂತಹ ಆತ್ಮನಿಗೆ ಪರಮಾತ್ಮ ಅಂತ ಕರಿತೀವಿ ಆತ್ಮೀಯರೇ. ಇಟ್ ಅಪಿಯರ್ಸ್ ದಟ್ as though there are many ಜೀವಾತ್ಮ and they are born out of ಪರಮಾತ್ಮ. ಅಲ್ಲಿ ಯಾವಾಗ ಏನ್ ಕಾಣ್ತದ ಅಂದ್ರ ಅಲ್ಲಿ ಎಷ್ಟು ಶರೀರ ಅದಾವ ಅಷ್ಟು ಜೀವಾತ್ಮನು ಅದಾರ ಅಂತ ತೋರ್ತದ. ಅವ್ರೆಲ್ಲರೂ ಪರಮಾತ್ಮನ ಹುಟ್ಟ್ಯಾರ ಅಂತ ತೋರ್ತದ. ಒಂದಿನ ಸಾಯ್ತಾರ ಅವರು ಜೀವರು ಎಲ್ಲ, ಅವಾಗ ಅವ್ರು ಪರಮಾತ್ಮನಲ್ಲಿ ಒಂದಾಗ್ತಾರ ಅಂತ ಅನಿಸ್ತದ. ಆದ್ರೆ ಹಂಗ ಅನ್ಸಿದ್ದೆಲ್ಲ ಭ್ರಮ. It appears that as though there are many Jivatma and that they are born out of Paramatma, but Gaudapada says that just like a pot space Jivatma are not at all born. ಘಟ ಹುಟ್ಟಿದಾಗ ಘಟಾಕಾಶ ಹೆಂಗ ತೋರಿದ್ರು ಅದು ಹುಟ್ಟಿಲ್ಲವೋ, ಅದು ತೋರಿದಾಗ ಕೂಡ ಅದು ಒಂದೇ ಆಕಾಶ ಹೆಂಗಿದೆಯೋ ಹಂಗ ಜೀವರು ಕೂಡ ಅನೇಕವಾಗಿ ತೋರಿದ್ರು ಅದು ಪರಮಾತ್ಮ ಸ್ವರೂಪನೇ ಅದೇ ಅಂತ ಗೌಡಪಾದರ ವಾದ. And that Jivatma are not many, there is only one undivided consciousness, ಏಕಾತ್ಮ. ಹಂಗಾರೆ ಜೀವರುಗಳು ಅನೇಕ ಅನ್ನೋದು ಭ್ರಮ, ಜೀವರು ಒಬ್ಬನೇ ಅನ್ನುವಂಥದ್ದು ಇದು ವೇದಾಂತದ ಡಂಗೂರ, ಡಿಂಡಿಮ. ಅದಕ್ಕೆ ಏಕಾತ್ಮವಾದ ಅಂತಾರೆ ವೇದಾಂತಿಗಳಿಗೆ. ಪರಮಾತ್ಮ ಜೀವಾತ್ಮ ಆರ್ ಟು ಡಿಫರೆಂಟ್ ವರ್ಡ್ಸ್ ಲೈಕ್ ಎ ಟೋಟಲ್ ಸ್ಪೇಸ್ ಅಂಡ್ ಎ ಪಾಟ್ ಸ್ಪೇಸ್, ಬಟ್ ದ ಸ್ಪೇಸ್ ಈಸ್ ಒನ್. ಹಂಗಾರೆ ಏನಂದಂಗಾತ್ರಿ, ಪರಮಾತ್ಮ ಜೀವಾತ್ಮ ಇವು ಎರಡು ಹೆಸರುಗಳನ್ನು ಯಾರಿಗೆ ಕೊಟ್ಟಾರು ಅಂತಂದ್ರೆ, ಘಟದಲ್ಲಿ ಇರುವಂತ ಆಕಾಶ, ಘಟದ ಹೊರಗಿರುವಂತ ಆಕಾಶಕ್ಕೆ, ಘಟದ ಒಳಗಿರುವಂತ ಆಕಾಶಕ್ಕೆ ಜೀವಾತ್ಮ, ಘಟದ ಹೊರಗಿರುವಂತ ಆಕಾಶಕ್ಕೆ ಪರಮಾತ್ಮ ಅಂತ ತಿಳ್ಕೊಂಡು ಹೆಸರು ಕೊಟ್ಟದ. ಆದ್ರೆ ಆಕಾಶ ಮಾತ್ರ ಒಂದ ಅದ. ನೋಡ್ರಿ ಎಷ್ಟ್ ಚಂದ ಹೇಳ್ತಾರ ನೋಡ್ರಿ. ತಿಳಿಯಾಗತ್ತೇನ್ರಿ? ತಿಳಿಯತದ್ರಿ. ಸಾಕ್ಷಿಗಿ ಪರಮಾತ್ಮ ಅಂದ್ರಿ ಪರಿ, ಚಿದಾಭಾಸ ಜೀವಗ್ ಅಂದ್ರಿ ಪರಿ. ಹಾ ಜಾಣ. ಆದ್ರೆ ಇಬ್ರು ಒಂದೇ ಅದಾರ, ಜೀವಾತ್ಮ ಪರಮಾತ್ಮ ಐಕ್ಯ ಒಂದೇ ಅದ. ವಸ್ತು ಮಾತ್ರ ಹೆಸರು ಮಾತ್ರ ಎರಡು, ಗೇಟ್ ಬಾಗಲ ಅಂದಂಗ, ಇಂಕ್ ಮಸಿ ಅಂದಂಗ ಹೆಸರು ಎರಡು, ಒಂದು ಜೀವಾತ್ಮ ಒಂದು ಪರಮಾತ್ಮ. ವಿಚಾರ ಮಾಡಿದ್ರ ಅವನು ಸಚ್ಚಿದಾನಂದ, ಇವನು ಸಚ್ಚಿದಾನಂದ. ಅವನ್ ಯಾರೋ ಇವನು ಅವನೇ. ಅದು ಘಟಾಕಾಶ ಹೆಂಗದನೋ ಹಂಗ ಮಹಾಕಾಶ ಅದ. ಅದು ಪೊಳ್ಳೆ, ಇದು ಪೊಳ್ಳೆ. ಉಪಾಧಿ ಒಳಗಿದ್ದು ಜೀವ ಅನಿಸ್ಕೊಂಡೈತಿ, ಉಪಾಧಿ ದಾಟಿದ್ದು ಈಶ್ವರ ಅನಿಸ್ಕೊಂಡವ್ರು. Therefore, Jivatma, Paramatma are not at all different, and one is not born out of the other like bought space. ಆದ್ದರಿಂದ ಏನಂದಂಗಾತು, ಜೀವಾತ್ಮ ಪರಮಾತ್ಮರು ಇಬ್ರಲ್ಲ, ಮತ್ತು ಜೀವಾತ್ಮನು ಪರಮಾತ್ಮೆಯಿಂದ ಹುಟ್ಟಿಲ್ಲ ಅಂದಂಗಾಯ್ತು. ಪಾಟ್ ಸ್ಪೇಸ್ is seemingly born but not really born. ಘಟಾಕಾಶ ಹುಟ್ಟಿದಂಗಾಗೈತಿ, ಹುಟ್ಟಿಲ್ಲ. ಜೀವರುಗಳು ಹುಟ್ಟಿದಂಗಾಗ್ಯಾರ, ಹುಟ್ಟಿಲ್ಲ. Similarly, Jivatma is seemingly born but really not at all born. This is example of space. ಇದು ಆಕಾಶದ ಉದಾಹರಣೆಯಿಂದ ಜೀವಾತ್ಮ ಪರಮಾತ್ಮರ ಅಭೇದವನ್ನ ತರ್ಕದಿಂದ ಹೇಳ್ಕೊಂತ ಬಂದ್ರು. ಯಾರಿಗೆ ವೇದದಲ್ಲಿ ಪ್ರಮಾಣತೆ ಇಲ್ಲ
ಅವ್ರಿಗೆ ತರ್ಕದಿಂದ ಹಿಡ್ಕೊಂಡಾರ ಬರ್ಲಿ ಅನ್ನುವಂತ ಉದ್ದೇಶದ. ಇಲ್ರಿ ನಮ್ಗ ವೇದಾನು ಬೇಡ, ನಮ್ಗ ತರ್ಕದಿಂದ ವಿಚಾರ ಮಾಡುವಂತ ಬುದ್ಧಿನೂ ಇಲ್ಲ, ಎರಡೂ ಬೇಡ ಅನ್ನೋರಿಗೆ ಏನ್ ಮಾಡಕ್ ಬರ್ತದ? ಶಿವಾಯ ನಮಃ ಅಂದ ಮುಂದೆ ಹೋಗುದಷ್ಟ ಕೆಲಸ. ಇನ್ನು ಎರಡನೇ ಉದಾಹರಣೆ ಹೇಳ್ತಾರೆ ಗೌಡಪಾದಾಚಾರ್ಯ. ಯಾವ್ದದು? ಸ್ವಪ್ನದ ಉದಾಹರಣೆ. ಸ್ವಪ್ನದಲ್ಲಿ ನಾವು ಸ್ವಪ್ನ ಪ್ರಪಂಚವನ್ನ ಅನುಭವ ಮಾಡ್ತೇವೆ. Out of our mind, own mind, the dream world is created, but on inquiry, the dream world is seemingly created and appears to be really existence when you are in dream. ಆ ಸ್ವಪ್ನದಲ್ಲಿ ತೋರಿದಂತ ಸ್ವಪ್ನದ ಜಗತ್ತು ಮತ್ತು ಸ್ವಪ್ನದ ದೃಶ್ಯ ಮತ್ತು ದೃಕ್, ಅಲ್ಲಿ ಒಬ್ಬ ಸಾಕ್ಷಿ ಅದಾನ, ಅಲ್ಲಿ ಒಂದು ದೃಶ್ಯವಾಗಿ ನೋಡಾಕತ್ತೇವಿ. ವಿಚಾರ ಮಾಡಿದ್ರೆ ಇಲ್ಲಿ ದೃಶ್ಯ ಮತ್ತು ದೃಕ್ ಆಗಿದ್ದು ನಮ್ಮ ಮನಸ್ಸೇ ಅನ್ನೋದು ಗೊತ್ತಾಗ್ತದೆ. ದ ಡ್ರೀಮ್ ವರ್ಲ್ಡ್ ಇಸ್ ಸೀಮಿಂಗ್ಲಿ ಕ್ರಿಯೇಟೆಡ್, ಅಲ್ಲಿ ನಿಜವಾಗಿ ಯಾವುದೋ ಪ್ರಪಂಚವೇ ಇಲ್ಲ, ಆದಂಗ ಆಗೈತೆ. ಮತ್ತ ಅದು ಸ್ವಪ್ನದಲ್ಲಿ ಇರೋ ಮಟ ಅದು ನಿಜಾನ ಐತ ಅನ್ಸೈತಿ, ಆದಂಗ ಆಗಿಲ್ಲ, ಅಲ್ಲೇ ಖರೇನ ಐತಾನ ಅನ್ಸೈತೆ. ಒಬ್ಬವ ಸ್ವಪ್ನ ನೋಡುವವನಿಗೆ ಸ್ವಪ್ನ ಪ್ರಪಂಚ ಸ್ವಪ್ನ ಹೆಂಗದ ಅಂದ್ರ ಸತ್ಯದಂತೆ ತೋರಾಗತ್ತದ. ಅವಂಗ ಸ್ವಪ್ನ ನೋಡಾಕತ್ತೀನಿ, ನಾ ಇಲ್ಲಿ ಮನ್ಯಾಗ ಮನ್ಕೊಂಡೇನಿ, ಇದು ಸುಳ್ಳು ತೋರಾಗತೈತಿ ಅನಿಸ್ತೇನ ಅವಂಗ? ಇಲ್ಲ, ಖರೇನ ಅನ್ಸಾಗತ್ತದ. ಸ್ವಪ್ನದಲ್ಲಿ ಸ್ವಪ್ನ ಖರೆ ಅದ. ಯಾವಾಗ ಸುಳ್ಳಾಗ್ತದ್ರಿ ಸ್ವಪ್ನ? ಜಾಗೃತ ಬಂದ್ಮ್ಯಾಗ ಸುಳ್ಳಾಗ್ತದ. And on waking up, the real dream world is known to be not created, but the waker continues to be the same, only lying down in the bed. ಆ ಏನು ಜಾಗೃತದ ಅಭಿಮಾನಿ ಅದಾನಲ್ಲ ವಿಶ್ವ, ಆ ವಿಶ್ವನ ಆಧಾರವಾಗಿಟ್ಕೊಂಡು ಸ್ವಪ್ನದಲ್ಲಿ ದೃಶ್ಯ ಮತ್ತು ದೃಕ್ ತೋರಾಗತ್ತದ. ಜಾಗೃತದ ಅಭಿಮಾನಿ ವಿಶ್ವನ ಆಧಾರದ ಮೇಲೆ ಸ್ವಪ್ನದಲ್ಲಿ ತೈಜಸ ಮತ್ತು ಸ್ವಪ್ನ ಪ್ರಪಂಚ ಎರಡೂ ತೋರ್ತಾ ಇದ್ದಾವ. ಅದೇ ರೀತಿ ಬ್ರಹ್ಮನ್ ಆಲ್ಸೋ ಡಸಂಟ್ ಕ್ರಿಯೇಟ್ ಆರ್ ಕೆನಾಟ್ ಕ್ರಿಯೇಟ್ ದ ವರ್ಲ್ಡ್ ಔಟ್ ಆಫ್ ಇಟ್ ಸೆಲ್ಫ್. ಅದೇ ರೀತಿ ಪರಮಾತ್ಮನು ಕೂಡ ಈ ಜಗತ್ತನ್ನ ಯಾವಾಗಲೂ ಸೃಷ್ಟಿ ಮಾಡಿಲ್ಲ, ತನ್ನಿಂದಾಗಲಿ ಅಥವಾ ಬೇರೆ ವಸ್ತುಗಳನ್ನು ತಗೊಂಡು ಸೃಷ್ಟಿ ಮಾಡಿಲ್ಲ. ಸ್ವಪ್ನದಲ್ಲಿ ಮನಸ್ಸು ಹೆಂಗ್ ಸೃಷ್ಟಿ ಮಾಡ್ತು? ತಾನೇ ತಂದಾನ, ತಾನೇ ಜಗತ್ತಾಗಿದ್ದು, ಸ್ವಪ್ನದಲ್ಲಿ ದೃಶ್ಯ ಆಗಿದ್ದು ಮನಸ್ಸ, ದೃಕ್ ಆಗಿದ್ದು ಮನಸ್ಸ. ಮತ್ತು ಜಾಗ್ರತದಲ್ಲಿ ಅಲ್ಲಿನೂ ಕೂಡ ಮನಸ್ಸ ಎಲ್ಲ ಆಗೈತಿ, ದೃಶ್ಯನೂ ಆಗೈತಿ, ದೃಕ್ಕೂ ಆಗೈತಿ. ಬಟ್ ದಿಸ್ ವರ್ಡ್ ಈಸ್ ಸೀಮಿಂಗ್ಲಿ ಕ್ರಿಯೇಟೆಡ್ ಅಂಡ್ ಅಪಿಯರ್ಸ್ ರಿಯಲ್ ಬಿಕಾಸ್ ಆಫ್ ದಿ ಮಾಯಾ ಶಕ್ತಿ. ಮತ್ತು ಜಾಗ್ರತದಲ್ಲಿ ಜಾಗ್ರತ ಪ್ರಪಂಚ ಸುಳ್ಳಾಗಿ ಕಾಣ್ತೈತು, ಖರೆಯಾಗಿ ಕಾಣ್ತೈತು. ಖರೆಯಾಗಿ ಕಾಣ್ತದ. ಹೆಂಗ? ಸ್ವಪ್ನದಲ್ಲಿ ಸ್ವಪ್ನ ದೃಕ್ಕು ಸ್ವಪ್ನ ದೃಶ್ಯ ಕಂಡಂಗ ಕಾಣ್ತದ. Therefore, like a dream, this world is really not born. ಅದಕ್ಕೆ ಅವ್ರು ಉದಾಹರಣೆ ಹೇಳ್ತಾರೆ, ಸ್ವಪ್ನದ ಉದಾಹರಣೆ ತಗೊಂಡು ಬಂದು ಜಾಗ್ರತನ ವಿಚಾರ ಮಾಡಪ್ಪ. ಸ್ವಪ್ನ ಸುಳ್ಳು ಅನಿಸ್ತೈತಲ್ಲ, ಹಂಗ ಜಾಗ್ರತನು ಸುಳ್ಳು ಅನಿಸ್ತದ. ಯಾವಾಗ ಅಂದ್ರೆ ಸ್ವಪ್ನ ಸುಳ್ಳು ಅನ್ಸಂಗಿಲ್ಲ, ಸ್ವಪ್ನದಿಂದ ಎಚ್ಚರಾಗಿ ಜಾಗ್ರತಕ್ಕೆ ಬಂದ್ಮ್ಯಾಗ ಸ್ವಪ್ನ ಸುಳ್ಳು ಅನಿಸ್ತೈತಿ. ಹೆಂಗೋ ಹಂಗ ಈ ಜಾಗ್ರತದಿಂದ ತುರಿಯನಲ್ಲಿ ಹೋದಾಗ, ಜಾಗ್ರತದಿಂದ ಹೊರ ಜಾಗೃತಕ್ಕೆ ಹೋದಾಗ ಇದು ಜಾಗ್ರತ ಸುಳ್ಳು ಆಗ್ತೈತಿ. ಮಾಡಿ ನೋಡು ಸಾಧನೆ. ಇಲ್ಲಿ ಪ್ರಯತ್ನ ಬೇಕು, ಅಲ್ಲಿ ಪ್ರಯತ್ನ ಇಲ್ಲ, ಅಲ್ಲಿ ಸಹಜ ಬರ್ತೀವಿ. ಎಲ್ಲಾರು ಹೇಳ್ತಾರ ಸ್ವಪ್ನ ಸುಳ್ಳು ಬೇಡ್ರಿ ಅಂತಾರ. 4 ಮಂದಿ 12 ಮಂದಿ ಸ್ವಪ್ನದ ಶಕನ ಕೇಳಕ್ ಹೋಗೋರು ಅದಾರ. ಆ ಸ್ವಪ್ನ ಹಿಂಗ ಬಿದ್ದೈತ್ರಿ, ಏನಾಕೈತಿ ಮುಂದ ಅಂತ ಕೇಳಿದ್ರ ಹೇಳೋರು ಕೆಲವು ಮಂದಿ ಅದಾರ, ಶಕನ ಹೇಳೋರು ಅದಾರ. ಸ್ವಪ್ನಕ್ಕ ಸತ್ಯತ್ವ ಬುದ್ಧಿ ಕೊಡೋರು ಅದಾರ. ಬೆಳಗು ಮುಂಜಾನೆ ಬಿದ್ದಂತ ಕನಸು ಖರೇರಿ ಅಂತಾರ ಕೆಲವು ಮಂದಿ. ಮುಂದಾಗುವುದು ಸೂಚನೆ ಕೊಡ್ತದ ಕನಸು ಅಂತಾರ. ಇವ್ರಿಗೆ ಏನ್ ಅನ್ಬೇಕ್ರಿ? ಭ್ರಮಕ ಸತ್ಯತ್ವ ಬುದ್ಧಿ ಕೊಡಾಕತ್ತಾರ ಅಷ್ಟ ಅಲ್ಲ, ಅದಕ್ಕೆ ಪಾರಮಾರ್ಥಿಕ ಸತ್ಯ ಕೊಡಾಕತ್ತಾರ. ಅಜ್ಞಾನಿ ಅನ್ನಬೇಕು ಏನು ಪರಮ ಅಜ್ಞಾನಿ ಅನ್ನಬೇಕು ಅಂತ ಶಾಸ್ತ್ರ ಕೇಳ್ತದ.
Thus, the space example is used to negate the creation of Jiva, and the dream example is used to negate the creation of the world. ಆದ್ದರಿಂದ ಇಲ್ಲಿ ಆಕಾಶದ ಉದಾಹರಣೆಯನ್ನು ಕೊಟ್ಟು ಏನು ಹೇಳಕತ್ತಾರ ಅಂತಂದ್ರ ಆ ಕಲ್ಪಿತವಾದಂತ ಸ್ವಪ್ನ ಪ್ರಪಂಚನೂ ಸುಳ್ಳದ, ಸ್ವಪ್ನ ದೃಕ್ ಏನದ ಅದನ್ನು ಸುಳ್ಳದಾನ. And the dream example is used to negate the creation of the world. ಸ್ವಪ್ನದ ಉದಾಹರಣೆಯನ್ನು ಕೊಟ್ಟು ಸೃಷ್ಟಿಯ ಪ್ರಕ್ರಿಯೆಯನ್ನು ಸೃಷ್ಟಿ ಆಗೇ ಇಲ್ಲ, ಅದು ಸೃಷ್ಟಿ ಆದಂಗ ಆಗಿ ತೋರ್ತೈತಲ್ಲ ಅದು ಭ್ರಮೆಯಿಂದ ಹಂಗ ತೋರಾಗತ್ತದ ಅಂತ ಅಲ್ಲಿ ಗೌಡಪಾದಾಚಾರ್ಯರು ಹೇಳ್ಕೊಂತ ಬಂದ್ರು. ನೋಡ್ರಿ, ಇದು ಸಮರಿ ಅಂತ. ಮೊದಲು ಏನ್ ಹೇಳ್ಯಾರ ಅದಕ್ಕಿಂತ ಆಳವಾಗಿ ಹೇಳ್ತಾರ ಅಪ್ಪ ಅವ್ರು. ಅಂಡ್ ಇಂಥ ಆಳವಾದ ಗ್ರಂಥಗಳನ್ನ ಪರಂಪರೆ ಒಳಗೆ ಸಿಗ್ತಾವ ಹೊರತು ಪರಂಪರೆ ಬಿಟ್ಟು ಹೊರಗೆ ಹೋದ್ರೆ ಸಿಗುವುದಿಲ್ಲ. ಆದ್ದರಿಂದ ಅಭ್ಯಾಸ ಮಾಡ್ಲಿಕ್ಕೆ ಬಹಳಷ್ಟು ಗ್ರಂಥಗಳದಾವ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿ, ಉಪದೇಶ ಶಾಸ್ತ್ರಿ, ದೃಕ್ದೃಶ್ ವಿವೇಕ, ಆತ್ಮಬೋಧ, ಇದು ಏನು ಅನೇಕ ಗ್ರಂಥಗಳದಾವ್ರಿ. ಪಂಚದಶಿ ದೇವರು, ಪಂಚದಶಿ ನಾವು ಮುಗಿಸೇವ್ರಿ. ಇನ್ನ ನೀವ್ ಇದ್ದಿದ್ದಿಲ್ಲ ಅವಾಗ. ಪಂಚದಶಿ ಮುಗಿಸೇವಿ, ಪಂಚದಶಿನೂ ಅದ. ಅನೇಕ ಗ್ರಂಥಗಳದಾವ್ರಿ. ಬೇಕಾ ಮುಂಜಾನೆ ಹಿಡಿದು ಸಂಜೆ ಮಠ ಅದ್ರಾಗ ಮುಳುಗಿ ಹೇಳ್ಬಹುದು. ಉಪದೇಶ ಶಾಸ್ತ್ರಿ ಒಳಗೆ ದೃಶ್ಯ ಪ್ರಕರಣ ಅಂತ ಅದೊಂದು ಚಾಪ್ಟರ್ ಐತ್ರಿ. ಅದ್ರ ಎಲ್ಲ ಇಂಪಾರ್ಟೆಂಟ್ ಪ್ರಕ್ರಿಯೆಗಳ ತಗೊಂಡಾರ. ಅದು ಉಪದೇಶ ಸಹಸ್ರಿ ಅಂದ್ರೆ ಶಂಕರರ 1000 ಉಪದೇಶಗಳದ ಒಂದು ಸಾರಾಂಶವನ್ನು ಮಾಡಿ ಅದು ಮನನ ಗ್ರಂಥ ಅದರಿ. ಶ್ರವಣ ಆದಂತ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಯೋಗ್ಯವಾದ ಗ್ರಂಥ ಮನನ ಗ್ರಂಥ. ಬೇಕಂದ್ರೆ ಅದನ್ನು ಮಾಡೋದದ. ಇದ್ರಾಗನ ಕುಂಡ್ರೋದಿಲ್ಲ ನಮಗ. ನಿಜಗುಂಡ್ರು ಅದನ್ನೇ ಹೇಳ್ತಾರೆ. ಈಗ 1ನೇ ಅಧ್ಯಾಯ, 1ನೇ ಅಧ್ಯಾಯ, 2ನೇ ಅಧ್ಯಾಯ ಕೆಲವು ಮಂದಿಗೆ ನಿರಸ ಅನಿಸ್ಬಹುದು. 3, 4 ಬಹಳ ಕಠಿಣ ಅದಾವೆ. ನಿಜಗುಂಡ್ರು ಯಾರು ಅನ್ನೋದು ತಿಳಿಬೇಕಂದ್ರೆ 3ನೇ ಪರಮಾನುಭೂತಿ, 3ನೇ ಅಧ್ಯಾಯ, 4ನೇ ಅಧ್ಯಾಯ ನೀವು ಬರ್ಬೇಕು. ಅವಾಗ ಅವ್ರು ಹೇಳುವಂತ ಮಾತು ನಮ್ಗೆ ತಿಳಿಯುವುದಿಲ್ಲ. ತಿಳಿದ್ರೆ ಮೈ ಝುಮ್ ಅಂತ ಅಷ್ಟು ವಿಚಿತ್ರವಾದಂತಹ ಸನ್ನಿವೇಶಗಳು ಬರ್ತಾವ. ಯಾರು ಏನ್ ಕಮ್ಮಿ ಇಲ್ಲ. ನಿಜಗುಂಡ್ರ ಶಂಕರಾಚಾರ್ಯರು, ಶಂಕರಾಚಾರ್ಯರೇ ಸಿದ್ಧಾರೂಢರು, ಸಿದ್ಧಾರೂಢರೇ ಪರಮಾರ್ಥನಂದ್ರು ಅನಿಸ್ತದ ನನಗೆ. ಆ ಗುರುಗಳಲ್ಲಿ ವ್ಯತ್ಯಾಸ ಇಲ್ಲೇ ಇಲ್ಲ. ನಮ್ಮ ಅಂತಃಕರಣದಲ್ಲಿ ವ್ಯತ್ಯಾಸದ, ನಮ್ಮಲ್ಲಿ ದೋಷದ ಅನ್ಬೇಕು ಯಾವಾಗಲೂ. ಗುರುಗಳಲ್ಲಿ ದೋಷ ಹುಡುಕ್ಬಾರ್ದು, ಶಾಸ್ತ್ರದಲ್ಲಿ ದೋಷ ಹುಡುಕ್ಬಾರ್ದು. ಅಂದ್ರೆ ನಾವು ಮುಂದೆ ಬರ್ತೇವೆ. ಇವತ್ತಿಲ್ಲ ನಾಳೆ ನಾವು ಬದಲಾಗ. ಪರಮಾರ್ಥ ಚಿಂತಾಮಣಿ ಅಂತ ಒಂದ್ ಗ್ರಂಥ ಐತ್ರಿ ಆಚಾರ, ಹೊಳೆ ನರಸೀಪುರದ ಆಚಾರದು. ಪರಮಾರ್ಥ ಚಿಂತಾಮಣಿ ಅಂತ ಒಂದು ಗ್ರಂಥ ನೋಡ್ರಿ. ಬಾಳ ಅದಾವ್ರಿ ಗ್ರಂಥ. ಆಮ್ಯಾಗಿಂದ ಶಂಕರಾಚಾರ್ಯರದ್ದು ಇಷ್ಟು ಅವ್ರದ್ದು ಕರುಣೆ ಐತಿ. ಎಲ್ಲ ಸರಳ ಭಾಷೆ ಒಳಗೆ ಹೇಳ್ತಾರ. ಸಂಸ್ಕೃತ ಅವ್ರದ್ದು ಹೆಂಗದ ಅಂದ್ರೆ ಕನ್ನಡ ಓದ್ದಂಗ ಆಗ್ತದ. ನಮಗೆ ಮೊದಲ ಕಠಿಣ ಅನಿಸ್ತಿತ್ತು, ಈಗ ಕನ್ನಡ ಓದ್ದಂಗ ಆಗ್ತದ. ಸಂಸ್ಕೃತ ನಾನೇನು ಸಂಸ್ಕೃತ ಮೊದಲಿನ ಗ್ರಾಮರ್ ಒಂದು 14-15 ಪಾಠ ಅಷ್ಟ ಮಾಡಿದ್ದೀನಿ. ಆತ್ಮನೇಪದಿ, ಪರಸ್ಮನೇಪದಿ, ವಿಭಕ್ತಿ ಪ್ರಕಾರ ವಿಭಕ್ತಿಗಳನ್ನ ನಡೆಸೋದು, ರಾಮ, ರಾಮೋ, ರಾಮ, ಇನ್ನೊಂದಿಷ್ಟೇನು ಮಾಡಿರ್ಬೇಕು. ಮುಂದೆಲ್ಲ ಡಿಫಿಕಲ್ಟ್ ಆದವು. 40ನೇ ವಯಸ್ಸಿಗೆ ಪ್ರಾರಂಭ ಮಾಡಿದ್ದೆ ಸಂಸ್ಕೃತ ಕಲಿಯಾಕ, ಆಗ್ಲಿಲ್ಲ, ಕೈ ಬಿಟ್ಟೆ. ಇನ್ನು ಸಂಸ್ಕೃತ ಪಂಡಿತರಿದ್ರಂತೂ ಬಹಳ ಚಂದ ಆಗ್ತದ. ಆದ್ರೆ ಇನ್ನೊಂದು ಏನ್ ದುರಾದೃಷ್ಟ ಅಂದ್ರ ಆ ಸಂಸ್ಕೃತ ಪಂಡಿತರಿಗೆ ನಾನು ಪಂಡಿತ ಅನ್ನುವಂತ ಅಭಿಮಾನ ಕಾಣ್ತದ. ಪುಣ್ಯಕ್ಕೆ ನಮ್ಗೆ ಅದು ಅಭಿಮಾನ ಬರಬಾರ್ದಂತ ದೇವ್ರು ಹಿಂಗ್ ಮಾಡ್ಯಾನೇನೋ ಗೊತ್ತಿಲ್ಲ ಅಂತ. ಅದು ಎಲ್ಲದಕ್ಕೂ ನಾನು ಏನದ ಪಾಸಿಟಿವ್ ತಗೊಂಡ್ಬಿಡ್ತೀನಿ. ಸಂಸ್ಕೃತ ಪಂಡಿತರು ಇರ್ತಾರ, ಅವ್ರಿಗೆ ಅಹಂಕಾರ ಇರ್ತದ. ಅದು ಅಹಂಕಾರ ಇರೋದ್ರಿಂದ ಆ ಅಹಂಕಾರ ನೀರು ಹೋಗೋ ಮಟನು ಈ ಜ್ಞಾನ ಒಳಗೆ ಇಳಿಯಂಗಿಲ್ರಿ. ಬಹಳ ಶ್ರೇಷ್ಠ ಪದವಿ ಹೊಂದಿರ್ತಾರ. ಕಾಲೇಜ್ನಾಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸಂಸ್ಕೃತ HOD ಆಗಿರ್ತಾರ. ಕಾಲೇಜ್ನಾಗ, ಯೂನಿವರ್ಸಿಟಿ ಒಳಗೆ ಎದೆ ಸಿಳಿರ ಅವ್ರಿಗೆ ಪರಮಾತ್ಮ ಜ್ಞಾನ ಇರುವುದಿಲ್ಲ. ಇದಕ್ಕೆ ಏನಂತೀರಿ? ವಿಚಿತ್ರ ಅಂತೀರೋ, ಏನ ರಹಸ್ಯ ಐತಿ ಅಂತೀರೋ? ನೋಡ್ರಿ ಹೆಂಗದ ನೋಡ್ರಿ. ವಿದ್ಯಾ ಬಂತು ಅಂದ್ರ ಅಭಿಮಾನ ಬರ್ತದ, ಅಭಿಮಾನ ಬಂದ್ರೆ ವಿದ್ಯಾ ಇಳಿಯಂಗಿಲ್ಲ ಒಳಗ. ಅದ ರಹಸ್ಯನ ಐತ್ರಿ. ಅದ ರಹಸ್ಯ ಅದರಿ. ಲಗ್ನ ಆಗವಲ್ದು, ಹುಚ್ಚ ಬಿಡವಲ್ದು. ಹುಚ್ಚ ಬಿಟ್ರೆ ಕೊಡ್ತೇನೆ ಅಂತ ಪಾಳೆ ಹಚ್ಚಾರ ಹೆಣ್ಣು ಕೊಡೋರು. ಅವ್ನು ಹುಚ್ಚ ಬಿಡವಲ್ದು. ಹಿಂಗಾಗೈತಿ. ಹುಚ್ಚ ಬಿಟ್ರೆ ನಾ ಕೊಡ್ತೇನೆ, ನೀ ಕೊಡ್ತೇನೆ. ಆಸ್ತಿ ಬಾಳ ಐತ್ರಿ ಹುಡುಗ, ಚಲೋ ಅದಾನ, ಆಸ್ತಿ ಬಾಳ ಐತಿ.
ಹುಚ್ಚದಾನ ಏನ್ ಮಾಡೋದು, ಹುಚ್ಚಿಲ್ಲ ಅಂದ್ರೆ ಕೊಡ್ತೀವಿ ಅಂತ ಅವ್ರು ಅಂತಾರ. ಹುಚ್ಚ ಹೇಳಿ ಎದಕ್ಕೆ ಹಿಡ್ದೈತಿ, ಅವ ಹುಚ್ಚಾಗಿ ಹುಡುಗಿ ಸಿಗಲಾರ್ದಾಗ ಹುಚ್ಚ ಹಿಡ್ದೈತಿ. ಹಿಂಗಾಗೈತಿ ಬಾಳಿ. ಹಲ್ಲಿದ್ದಲ್ಲೇ ಕಡ್ಲಿಲ್ಲ, ಕಡ್ಲಿದ್ದಲ್ಲೇ ಹಲ್ಲಿಲ್ಲ. ಅದಕ್ಕ ಪರಮಾತ್ಮ ನಮಗ ಅಹಂಕಾರ ಬರದಂಗನ ನಮಗೆ ಈ ಶಾಸ್ತ್ರವನ್ನ ಒಳಗಿಳಿಯುವಂತ ಅಂತಃಕರಣವನ್ನು ಕೊಡುವಂತ ಕೇಳ್ಬೇಕು, ನಾವು ಪ್ರಾರ್ಥನೆ ಮಾಡ್ಬೇಕು. ಇದು ಏನದ ಶಾಸ್ತ್ರ ಎಲ್ಲ ವ್ಯಾಸರ ಎಂಜಲು, ನಮ್ಮದು ಸ್ವತಂತ್ರ ಏನೂ ಇಲ್ಲ. ಒಂದು ಏನು ಮಾತಾಡ್ತೀವಿ ಎಲ್ಲವೂ ಆ ಪರಂಪರೆಯಲ್ಲಿ ಪಡೆದುಕೊಂಡಂತ ವಿದ್ಯೆಯ ಒಂದು ಶಾಂಪಲ್. ಎಂಜಲು ಅಂದ್ರೆ ಏನ್ರಿ ಅರ್ಥ? ವ್ಯಾಸರದು ಎಂಜಲು ಇದು. ಇನ್ನು 11ನೇ ಕಾರಿಕೆಯಿಂದ 30ನೇ ಕಾರಿಕೆ ಒಳಗ ಶಾಸ್ತ್ರದಿಂದ ಜಗತ್ತಿನ ಜೀವರ ಮತ್ತು ಜಗತ್ತಿನ ಉತ್ಪತ್ತಿ ಆಗೇ ಇಲ್ಲ ಅನ್ನುವುದನ್ನ ಅಜಾತವಾದವನ್ನು ಹೇಳ್ಕೊಂತ ಬಂದ್ರು. ಇಲ್ಲಿ ಅವರು ಉಪನಿಷತ್ತು ವಾಕ್ಯಗಳನ್ನ ತಗೊಂಡು ಬಂದು ಇಲ್ಲಿ ಅವನ್ನ ಸಾರ ವಿಚಾರ ಮಾಡ್ಲಿಕ್ಕೆ ಹಸ್ತಾರ. We find a problem while interpreting the ಉಪನಿಷತ್. ಉಪನಿಷತ್ತುಗಳನ್ನ ಸಾಮಾನ್ಯವಾಗಿ ಅರ್ಥ ಮಾಡ್ಬೇಕಾದ್ರೆ ನಮಗ ಒಂದು ಸಮಸ್ಯೆ ಬರ್ತದೆ. ಆ ಉಪನಿಷತ್ತು ವಾಕ್ಯಗಳಿಂದ ತಾತ್ಪರ್ಯ ನಿರ್ಣಯ ಏನ್ ತೆಗಿತಾರಲ್ಲ, ನಮ್ಮ ಪರಂಪರಾಗತಿ ಇದ್ದಂತ ಗುರುಗಳು ಇದಕ್ಕೇನಂತಾರ, ಮೀಮಾಂಸಾ ಅಂತಾರ. ಉಪನಿಷತ್ತುಗಳಲ್ಲಿ ಹೇಳಿರ್ತದ, ಅದು ಮುಚ್ಚಿ ಹೇಳಿರ್ತದ, ಅದನ್ನ ಬಿಚ್ಚಿ ಹೇಳ್ಬೇಕಾಗ್ಯದ. ಆ ಕೆಲಸವನ್ನ ಗುರು ಪರಂಪರೆಯಲ್ಲಿ ಬಂದಂತ ಗುರುಗಳು ಮಾಡಿದ್ದಾರೆ. ಗೌಡಪಾದ ಇಸ್ ನಾಟ್ ಗಿವಿಂಗ್ ಹಿಸ್ ಓನ್ ಸ್ಟೇಟ್ಮೆಂಟ್. ಗೌಡಪಾದರು ತಮ್ಮದೇನ್ ಹೇಳುದಿಲ್ಲಂತ, ಶಂಕರಾಚಾರ್ಯ ತಮ್ಮದೇನ್ ಹೇಳಿಲ್ಲಂತ. ಯಾವುದು ಪರಂಪರೆ ಒಳಗಿತ್ತು ಅದನ್ನ ನಾನು ಹಾಳಾಗಿ ಹೋಗಬಾರ್ದಂತ ತಿಳ್ಕೊಂಡು ಅಕ್ಷರದಾಗ ಬರೆದಿಟ್ಟೇನಿ ಅಂತಾರ. ಅವ್ರು ಏನು ಬರೆದಿಟ್ಟಾರ ಅದು ಸ್ವತಂತ್ರ ನನ್ನ ವಿದ್ಯೆ ಅಲ್ಲ ಅಂತ ಶಂಕರರ ಹೇಳ್ತಾರ. ಅದು ಗುರು ಪರಂಪರೆ ಒಳಗ ಇತ್ತು, ಅದನ್ನ ಗುರು ಪರಂಪರೆ ಒಳಗೆ ಕೇಳಿ ನಾನು ಟಿಪ್ಪಣಿ ಮಾಡಿದೆ ಅಂತಾರ ಅವ್ರು. ಅದ ನಿರ್ವಿಮಾನ್ರಿ. ಶಿವಪತ್ರಪ್ಪನವರು ಹಂಗ ಅಂತಾರ, ದೊಡ್ಡ ಶಿವಪತ್ರಪ್ಪನವ್ರು. ಸಿದ್ಧಾರೂಢರು ಏನ್ ಹೇಳಿದ್ರು ಅದನ್ನ ನಾ ಬರದೇನಿ, ನಂದೇನಿಲ್ಲ ಅಂತಾರ. ಸಿದ್ಧಾರೂಢರು ಅಂತಾರ, ನಿಜಗೊಂಡ್ರು ಏನ್ ಹೇಳ್ಯಾರ ಅದನ್ನ ನಾ ಹೇಳೀನಿ, ನಂದೇನಿಲ್ಲ ಅಂತ ಅವ್ರು ಅಂತಾರ. ನಿಜಗೊಂಡ್ರು ಏನಂತಾರ ಅಂದ್ರ ಉಪನಿಷತ್ತದಾಗ ಇದ್ದಿದ್ದನ್ನ ಕನ್ನಡದಾಗ ಮಾಡೀನಿ, ನಂದೇನಿಲ್ಲ ಅಂತಾರ. ನಾವು ಹೆಂಗಂತೇವಿ, ಒಂದ್ ಸ್ವಲ್ಪ ತಿಳಿಯಾಗತ್ತಂದ್ರ ನನ್ನಂತವ್ರ ಜ್ಞಾನಿ ಯಾರದಾರ ಅಂತೇಳಿ. ಹೆಂಗದ ನೋಡ್ರಿ, ಅವ್ರಿಗೆ ನಮಗ ಫರಕ್. ನನ್ನಂಗ ಯಾರಿಗೆ ತಿಳಿದೈತಿ ಅಂತೇವ್ ಮಾತ್ರ. ಆಲ್ ದಿಸ್ ಈಸ್ ಗ್ಯಾದರ್ಡ್ ಫ್ರಮ್ ದ ಉಪನಿಷತ್. ಉಪನಿಷತ್ತುಗಳಿಂದ ಆರಿಸಿ ಹೆಕ್ಕಿ ತೆಗದಾರ. ಇಲ್ಲಿ ಯಾರು? ಗೌಡಪಾದಾಚಾರ್ಯ ರಸ ತೆಗದಾರ, ಗಾಣದಾಗ ಹಾಕಿ ರಸ ತೆಗದಾರ. ಗೌಡಪಾದ ಇಸ್ ನಾಟ್ ಗಿವಿಂಗ್ ಹಿಸ್ ಓನ್ ಟೀಚಿಂಗ್. ತಮ್ಮದೇ ಆದಂತ ಸ್ವತಂತ್ರವಾದಂತ ಶಾಸ್ತ್ರ ಅಲ್ಲ ಇದು. ದ ಎಂಟೈರ್ ಮಾಂಡುಕ್ಯ ಕಾರಿಕಾ ಇಸ್ ಬೇಸ್ಡ್ ಆನ್ ಮಾಂಡುಕ್ಯ ಉಪನಿಷತ್. ಈ ಎಂಟೈರ್ ಒಂದು ಪೂರ್ಣ ಕಾರಿಕೆಗಳು 3 ಮತ್ತು 4ನೇ ಅಧ್ಯಾಯ ಎಷ್ಟು ಕಾರಿಕೆ ಅದಾವ, 2ನೇ ಅಧ್ಯಾಯದಾಗ ಕಾರಿಕೆಗಳು ಏನದಾವ, ಅವೆಲ್ಲವೂ 7ನೇ ಮಂತ್ರ ಏನದ ಉಪನಿಷತ್ತಾಗ ಅದರ ವಿಸ್ತಾರ ರೂಪ ಅಷ್ಟೇ. And interpreting the Upanishad, we do face the problem which Gaudapada introduces and solves. Gaudapada anticipates the problem which he introduced and gives the solution. What is the problem? Gaudapada said that Jiva is never created and the world is never created. But the Upanishad elaborately talk about creation. ಉಪನಿಷತ್ತು ವಾಕ್ಯಗಳಲ್ಲಿ ಸೃಷ್ಟಿ ಹೇಳ್ತದ, ಒಮ್ಮೆ 3 ಭೂತಗಳ ಸೃಷ್ಟಿ ಹೇಳ್ತದ, ಒಮ್ಮೆ 5 ಭೂತಗಳ ಸೃಷ್ಟಿ ಹೇಳ್ತದ್ರಿ. 5 ಭೂತಗಳು ಯಾವುವು? ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಅಂತ ಹೇಳ್ಕೊಂಡು ತೈತ್ರಿಯ ಶ್ರುತಿಯಲ್ಲಿ ಹೇಳ್ತದ. ಅದೇ ರೀತಿ ಮುಂದೆ ಚಾಂದೋಗ್ಯ ಶ್ರುತಿ ಬರ್ತದ, ಅದರಲ್ಲಿ ಕೇವಲ 3 ಭೂತಗಳನ್ನು ಹೇಳ್ತದ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶಗಳನ್ನು ಹೇಳುವುದೇ ಇಲ್ಲ. ಮತ್ತೆ ಸೃಷ್ಟಿ ಹೇಳ್ತದ ಉಪನಿಷತ್ತು. ಆದ್ರ ಮಾಂಡುಕ್ಯ ಕಾರಿಕೆ ಒಳಗ ಗೌಡಪಾದರು ಸೃಷ್ಟಿ ಅನ್ನೋದನ್ನ ಹೇಳೇ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಏನಿದ ಅರ್ಥ? ತಾತ್ಪರ್ಯ ಏನು? ಐತಿ ಅಂತ ಹೇಳಿದ್ದು ಅಪವಾದ ಮಾಡಾಕ ಬೇಕಾಗ್ತದೆ ಅಂತ.
ಅಧ್ಯಾರೋಪ ಮಾಡಾಕ, ಐತಿ ಅಂತ ಹೇಳುದು ಇಲ್ಲದಂಗ ಮಾಡಾಕ, ಇಲ್ಲ ಅಂತ ಹೇಳುದು ಇಲ್ಲದನ್ನ ಇಲ್ಲ ಅಂತ ಹೇಳಿ ಇದ್ದದ್ದನ್ನ ತೋರ್ಸಾಕ. ಇದ್ದ ಬ್ರಹ್ಮವು ಇಲ್ಲಿ ಅನಿಸದೆ, ಇಲ್ಲದ ಜಗತ್ತು ಇದೇ ಅನಿಸಿದೆ ಅಜ್ಞಾನ ಕಾಲದಲ್ಲಿ. ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲದ ಜಗತ್ತನ್ನ ಆರೋಪ ಮಾಡ್ತಾರ ಆ ಇದ್ದ ಬ್ರಹ್ಮನ ಮೇಲೆ. ಆ ಇದ್ದ ಬ್ರಹ್ಮದ ಮೇಲೆ ಇಲ್ಲದ ಜಗತ್ತನ್ನ ಅಧ್ಯಾರೋಪ ಮಾಡಿದ್ದನ್ನ ಅಪವಾದ ಮಾಡಿ ಇದ್ದ ಬ್ರಹ್ಮವನ್ನ ತೋರಿಸಿಕೊಡುವಂತಹದ್ದು. ಇದನ್ನ ನಮ್ಮ ಪರಂಪರೆಯೊಳಗ ಗುರುಗಳು ಇದನ್ನ ಮಾನ್ಯತೆ ಮಾಡ್ಯಾರ. ಇದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ. ಪರಮಾತ್ಮ ತತ್ವ ತಿಳಿಯದವರಿಗೆ ಇದು ಒಂದು ಪದ್ಧತಿ ಕಂಡು ಹಿಡಿದಾರ್ರಿ. ಆ ಪದ್ಧತಿ ಸಲುವಾಗಿ ಅಧ್ಯಾರೋಪ ಮಾಡಾಕ ಸೃಷ್ಟಿ ಕ್ರಮವನ್ನು ಹೇಳ್ಯಾರ. ಜಾತ್ರೆಯೊಳಗ ಮದ್ದಿನ ಆನಿ ತಯಾರು ಮಾಡಾರ. ಎದಕ್ ಮಾಡ್ಯಾರ? ಅದನ್ನ ಸುಡಾಕ್ ಮಾಡ್ಯಾರ. ಅದನ್ನ ಇಲ್ರಿ ಅದ್ರದ್ದು 4 ಕಾಲು ಸಮ ಇಲ್ಲ ಅಂತೀರಿನ? ಸುಡಾಕ್ ಮಾಡೈತಿ ಮರ, ಖರೆ ಆನಿ ಅಲ್ಲದು. ಹಂಗ ಈ ಪಂಚೀಕರಣ ಆಗಲಿ ಪಂಚಮಹಾಭೂತಗಳಾಗಲಿ ಹೇಳಿದ್ದು ಅಧ್ಯಾರೋಪ ಮಾಡಾಕ್ ಹೇಳ್ಯಾರ ಹೊರತು ಅದನ್ನ ಖರೆ ಐತಿ ಅಂತ ಹೇಳಾಕ ಮಾಡಿಲ್ಲ. ಆ ಉಪನಿಷತ್ಗಳ ಹೃದ್ ಗೀತೆಯನ್ನ ತಿಳ್ಕೊಡ್ರಿ, ಅವರ ಏನದ ಅಭಿಪ್ರಾಯವನ್ನ ತಿಳ್ಕೊಡ್ರಿ, ತಾತ್ಪರ್ಯ ನಿರ್ಣಯ ಏನೈತಿ ತಿಳ್ಕೊಡ್ರಿ. ಅದ ಹೇಳಿದ್ನಲ್ಲ ಒಂದು ಉದಾಹರಣೆ. ವೈರಿ ಮಗನು ಕೂಡ ನನ್ನ ಮಗ ಅಡ್ಡಾಡಕತ್ತಾನ, ಯಾವಾಗ ನನ್ನ ಮಗ ಹಾಳಾಕನೋ ಗೊತ್ತಿಲ್ಲ. ಯಾಕ ವೈರಿ ಮಗನು ಕೂಡ ನಡ್ಸ್ಯಾನ, ಮುಂಜಾನೆ ಹೇಳುದು ಅವ್ರು ಕೂಡ ಅಡ್ಡಾಡೋದು ಮಾಡಾಕತ್ತಾನ. ಅದಕ್ಕಂತಾನವ ವಿಷ ತಿನ್ಲೇ ಮಗನ ಅಂದ. ವಿಷ ತಿನ್ನ ಅಂತಂದ್ರೆ ಏನು? ಗೆಳತನ ಬಿಡು ಅಂದಂಗ. ವಿಷ ತಿನ್ನಂದ್ರೆ ವಿಷ ತಿನ್ನೇನು? ತಾತ್ಪರ್ಯ ಏನು? ವೈರಿ ಮಗ ಅದಾನ, ಅವನ ಗೆಳತನ ಮಾಡ್ಬೇಡ ಅಂದಂಗ. ಸೃಷ್ಟಿ ಹೇಳೈತಂದ್ರ ಸೃಷ್ಟಿ ಇಲ್ಲ ಅಂತ ಹೇಳಕ್ ಅರ್ಥ. ತಿಳ್ಕೊಡ್ರಿ. ಇವೆಲ್ಲ ವೇದಾಂತದ ರಹಸ್ಯಗಳದಾವ. ವ್ಯವಹಾರದಾಗಾದ್ರೆ ಒಪ್ತೇವಿ, ವೇದಾಂತದಾಗಾದ್ರೆ ಯಾಕ್ರಿ ಅಂತ ಕೇಳ್ತ. ಯಾಕಪ್ಪ ವ್ಯವಹಾರದಾಗ ಒಪ್ಪುದಿಲ್ಲ? ಶೇಂಗಾ ತಿನ್ನು ಅಂತ ಆ ತೊಗಟಿ ಇದ್ದಿದ್ದನ್ನ ಕೊಟ್ರೆ ಹಂಗ ತಿಂತೀರಿ? ತೊಗಟಿ ತೆಗೆದು ಒಳಗಿನ ಶೇಂಗಾ ಕಾಳ ಹುರ್ಕೊಂಡ್ ತಿಂತೇವಿ, ಮತ್ತೆ ಬೆಲ್ಲದಾಗ ಮಿಶ್ರ ಮಾಡಿ ತಿಂತೇವಿ. ಭಾಗತ್ಯಾಗ ಲಕ್ಷಣ ಮಾಡಿದಿಲ್ಲ ಅಲ್ಲಿ. ಮಾವಿನ ಹಣ್ಣು ತಿನ್ನಂತ ಕೊಟ್ರೆ ಮ್ಯಾಗಿನ ಸಿಪ್ಪಿ ಒಳಗಿನ ಗೊಪ್ಪ ಎರಡೂ ತೆಗೆದು ಒಳಗಿನ ಬರೇ ಪಲ್ಪ್ ಅನ್ನುವಂಥದ್ದು ರಸ ಇರ್ತದೆ, ಅದನ್ನಷ್ಟ ತಿಂತೀರಿ. ಭಾಗತ್ಯಾಗ ಲಕ್ಷಣ ಮಾಡಿದ್ರಿಲ್ಲ. ಮತ್ ಇಲ್ಲಿ ಹೇಳಿದ್ರೆ ಇಲ್ಲಿ ಭಾಗತ್ಯಾಗ ಮಾಡ್ರಿಪ್ಪ, ತಿಳ್ಕೊಡ್ರಿ. ಆ ನಾಮರೂಪ ಅಂಶವನ್ನ ತ್ಯಾಗ ಮಾಡ್ರಿ, ಅಸ್ಥಿ ಬಾತಿ ಪ್ರೂವನ್ನ ಗ್ರಹಣ ಮಾಡಿ ತಿಳ್ಕೊಡ್ರಿ, ನಿಮ್ಗೆ ಆತ್ಮಜ್ಞಾನ ಆಗ್ತದ ಅಂತ ಹೇಳಿದ್ರೆ ಅದು ಯಾಕೆ ಹಂಗ ತಿಳ್ಕೊಳ್ಳೋಣ ಅಂದ್ರೆ ಏನ್ ಹೇಳೋಣ? ಯಾರ ಒಬ್ರು ನಮ್ಮ ನೇಟಿವ್ ಪ್ಲೇಸಿಗೆ ಹೊಂಟಾರಂದ್ರೆ ಅವ ಅಂತಾನ, ಅಲ್ಲೇ ಹೊಂಟ್ರಿ ನಮ್ಮೂರ್ ಅದ, ನಮ್ಮ ಮನಿ ಮ್ಯಾಗ ಅಟ್ ಹಾಸಿ ಬರ್ರಿ ಅಂತ ಹೇಳ್ತಾನ. ನೀವು ಅವ್ರು ಹೋಗಿ ಅವ್ರ ಮನಿ ಮ್ಯಾಗ ಏಣಿ ಇಟ್ಟ ಆ ಮ್ಯಾಗ ಕೊಂಬೆ ಮ್ಯಾಗ ಹತ್ತಿ ಇಳಿದು ಬರ್ತೀರೇನ? ಇಲ್ಲ ಅವ್ರ ಮನಿಗೆ ಹೋಗಿ ನಾವ್ರಿ ಹಿಂಗ ನಿಮ್ಮ ರಿಲೇಷನ್ ಅದಾರಲ್ಲ ಅವ್ರ ಫ್ರೆಂಡ್ ರೀ ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಹಂಗ ಬಂದಿದ್ಯಾ ಭೇಟಿಯಾಗಿ ಬಾ ಅಂತಿದ್ರು, ನಿಮ್ದೆಲ್ಲ ಉಭಯ ಕುಶಲೋಪರಿ ಕೇಳ್ಕೊಂಡು ಬಾ ಅಂತ ಹೇಳಿದ್ರು ಅಂತ ಭೇಟಿಯಾಗಿ ಬರ್ತಿರೋ. ವಾಚ್ಯಾರ್ಥ ಎಲ್ಲಿ ತಗೋಬೇಕು ಅಲ್ಲಿ ತಗೋತೀರಿ, ವಾಚ್ಯಾರ್ಥ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತೀರಿ ವ್ಯವಹಾರದಾಗ. ಅದ ವೇದಾಂತದಾಗ ಹೇಳಿದ್ರೆ ನಾ ಯಾಕೆ ಬಿಡ್ಲಿ, ನಾ ಯಾಕೆ ಹಂಗ ತಿಳ್ಕೊಳ್ಳಿ ಅಂದ್ರೆ ಏನ್ ಮಾಡೋದು? ಇದು ಬ್ರಹ್ಮ ವಿದ್ಯಾ ಅಂದ್ರೆ 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಅದ. ಕಠಿಣದ, ತಿಳ್ಕೊಳ್ಳೋದು ಕಠಿಣದ. ಅಥವಾ ತಿಳ್ಕೊಳ್ಳೋದು ಬಹಳ ಹಗರ ಅಂದ್ರು ಅದನ್ನ ಕಠಿಣ ಮಾಡಿ ಇಟ್ಕೊಂಡ್ಬಿಟ್ಟಿವ್ ನಾವು. ನಮಗ ಕಠಿಣ ಇದ್ದ ಸಂಸಾರ ಬಹಳ ಹಗರ ಆಗ್ಯದ, ಹಗರಿದ್ದ ವೇದಾಂತ ಬಹಳ ವಜ್ಜೆ ಆಗ್ಯದ. ನೋಡ್ರಿ ಎಷ್ಟು ಪ್ರಯತ್ನ ಮಾಡ್ತಾನ್ರಿ ಇವ. ಬರೇ ತನ್ನ ಹೊಟ್ಟಿ ಬಟ್ಟಿ ಸಲುವಾಗಿ ಮುಂಜಾನಿಂದ ಹಿಡಿದು ಸಂಜೆ ಮಠ 30-25 ವಯಸ್ಸಿನ ಹಿಡಿದು 60 ವರ್ಷ ಮಠ ದುಡಿತಾನ. ಕಾತಿ ದುಡಿತಾನೆ, ಬೇಜಾರಿಲ್ಲ. ಸ್ವಲ್ಪ ವೇದಾಂತ ಶ್ರವಣ ಮಾಡಪ್ಪ, ಸ್ವಲ್ಪ ಪಾರಾಯಣ ಮಾಡು, ಸ್ವಲ್ಪ ಯಾವರ ಗ್ರಂಥಗಳನ್ನ ದಿನ ನೋಡ್ಕೋ, ಹೊಳ್ಳಿ ಆಯ್ಸು ನೋಡ್ಕೋ, ಪಾರಾಯಣ ಮಾಡು ಅಂತ ಹೇಳಿದ್ರ ಯಾಕೆ ಮಾಡ್ಲಿ ಅಂತ. ಓದ್ರಿ ಅಂದ್ರ ಓದಾಕ ನಾ ಯಾಕೆ ಓದ್ಲಿ? ಬುಕ್ ತೆಗೀರಿ ಅಂದ್ರ ನಾ ಯಾಕೆ ಬುಕ್ ತೆಗಿಲಿ? ಶ್ರದ್ಧೆಯಿಂದ ಕುತ್ಕೊಂಡು ನೆಟ್ ಕುತ್ಕೊಂಡು ಕೇಳಪ್ಪ ಅಂದ್ರೆ ಹಾಸ್ಕೊಂಡು ಗಾದಿ ಮ್ಯಾಗ ಮಾಡ್ಕೊಂಡು ಯೂಟ್ಯೂಬ್ನಾಗ ಕೇಳ್ಕೊಂತ ಮಕ್ಕಳು ಅಲ್ಲೇ ಒಂದ್ ಅರ್ಧ ಜಂಪ್ ಇದ್ದಿನ ಹೊಡೆದ್ರ. ಹಿಂಗಾದ್ರೆ ತಿಳಿತೈತೇನ್ರಿ ಶಾಸ್ತ್ರ? ಶಿಸ್ತ ಇಲ್ಲ ಅಂದ್ರೆ ಶಾಸ್ತ್ರ ತಿಳಿತೈತೇನ್ರಿ?
ಕೆಟ್ಟ ಹೋಗೋ ಜಗತ್ನಾಗಿನ ಸಾಮಾನು ಮಳ್ಯಾಕನ ಬೆನ್ ಹತ್ತಿ ಹಗಲಿ ರಾತ್ರಿ ಚಿಂತೀವಿ. ಕೆಡದ ಬ್ರಹ್ಮ ವಿದ್ಯೆಯನ್ನು ತಿಳ್ಕೊಳಕ ನಮ್ದು ಪ್ರಯತ್ನ ಇಲ್ಲ ಅಂದ್ರೆ ಹೆಂಗ್ರಿ ಅದು? ಆದ್ರ ಆಗ್ಲಿ ಬಿಡ, ಆಳ ಮಗನ ಮದುವೆ ಅಂತೀರೇನು? ಮಕ್ಕಳ ಮದುವೆ ಮಾಡಿದ್ರಾಗ ಎಷ್ಟು ಆಸಕ್ತಿ ಅದ, ಹೊಲ ಮನಿ ಮಾಡಿದ್ರಾಗ ಎಷ್ಟು ಆಸಕ್ತಿ ಅದ, ನೌಕರಿ ಮಾಡಿ ದುಡ್ಡು ಸಂಪಾದ್ರಾಗ ಎಷ್ಟು ಆಸಕ್ತಿ ಅದ. ಅದ್ರ 100 ಪಟ್ಟು 1000 ಪಟ್ಟು ವೇದಾಂತದೊಳಗೆ ಆಸಕ್ತಿ ಇದ್ರೆ ಕೆಲಸ ಆಗ್ತದ. ಇಲ್ಲಾಂದ್ರೆ ಕೆಲಸ ಆಗುದಿಲ್ಲ, ಏನೋ ಬ್ಯಾರೆ ಆಗ್ತದ ನೋಡ್ರಿ. ಈ ಸಮಸ್ಯೆ ಇದ್ದಿದ್ದಕ್ಕ ಗೌಡಪಾದಾಚಾರ್ಯರು ಇಷ್ಟು ಸಮಸ್ಯೆದಪ್ಪ ವೇದಾಂತ ತಿಳಿಸೋದು ಅಂತ ತಿಳ್ಕೊಂಡು ಅದಕ್ಕೆ ತಾವ ಪರಿಹಾರ ಮಾಡಿ ಅಧ್ಯಾರೋಪ ಅಪವಾದವನ್ನು ಕಂಡುಹಿಡಿದೇವಪ್ಪ. ಆ ಪ್ರಕಾರ ನಿನಗೆ ಅಧ್ಯಾರೋಪ ಅಪವಾದ ಮಾಡಿ ಹೇಳ್ತೀನಿ ಅಂತ ಹೇಳಾಕತ್ತ. ಗೌಡಪಾದ said that ಜೀವ is never created. ಜೀವ ಎಂದೂ ಹುಟ್ಟೇ ಇಲ್ಲ, ಜಗತ್ತು ಅದು ಎಂದೂ ಹುಟ್ಟೇ ಇಲ್ಲ. ಬಟ್ ದ ಉಪನಿಷತ್ ಎಲಾಬರೇಟ್ಲಿ ಟಾಕ್ ಅಬೌಟ್ ಕ್ರಿಯೇಷನ್. ಆದ್ರೆ ಉಪನಿಷತ್ಗಳಲ್ಲಿ ಎಷ್ಟು ಭಾಗ ಹೇಳ್ತಾವ, ಒಬ್ಬ ಸೃಷ್ಟಿ ಪ್ರಕ್ರಿಯೆ ಹೇಳಾಕಂತ ಅಂದ್ರೆ ಹಂಗ ಒಂದ್ 8-10 ಪೇಜ್ ಹೇಳ್ತದ ಶಾಸ್ತ್ರ. ಇಲ್ಲದ ಉತ್ಪತ್ತಿಯನ್ನ, ಜೀವನ ಮತ್ತು ಜಗತ್ತಿನ ಇಲ್ಲದ ಉತ್ಪತ್ತಿಯನ್ನ ವೇದಾಂತದಲ್ಲಿ ಹೇಳ್ಯಾರ. ಅಪವಾದ ಮಾಡಿ ಅಧ್ಯಾರೋಪ ಮಾಡ್ಯಾರ. ಎದಕ್ಕ? ಅಪವಾದ ಮಾಡ್ಲಿಕ್ಕೆ. ಫ್ರಮ್ ದಿಸ್ ಬ್ರಹ್ಮನ್ born prana, the mind, all sense organs and action, and space, air, fire, water and earth that sustain the entire world of life. Mandukya Upanishad 2:1-3. ಈ ಪರಮಾತ್ಮನಿಂದ ಜಗತ್ತು, ಈ ಮನಸ್ಸು, ಎಲ್ಲ ಕರ್ಮೇಂದ್ರಿಯ, ಎಲ್ಲ ಜ್ಞಾನೇಂದ್ರಿಯ, ಪಂಚ ಪ್ರಾಣಗಳು ಮತ್ತು ಅಂತಃಕರಣ ಪಂಚಕ ಮತ್ತು ಶಬ್ದ, ಇದು ಏನು ಭೂಮಿ, ವಾಯು, ಭೂಮಿ, ಜಲ, ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಎಲ್ಲವೂ ಹುಟ್ಟಿದ್ವು ಅಂತ ತಿಳ್ಕೊಂಡು ಇಲ್ಲಿ ಉಪನಿಷತ್ತು ಅಧ್ಯಾರೋಪ ಮಾಡ್ತಾ ಇದೆ. ಅದನ್ನೇ ಪರಮಾನುಭವದ ಬೋಧಿಯಲ್ಲಿ ಅಧ್ಯಾರೋಪ ನಡೆದದ. ಅಂದ್ರ ಮದ್ದಿನ ಹಾನಿ ತಯಾರು ಮಾಡಾಕತ್ತಾರ. ಎದಕ್ಕದ? 2ನೇ ಅಧ್ಯಾಯದಾಗ ಸುಡುದದ, ಅದನ್ನ ಅಪವಾದ ಮಾಡುದದ. ಅಪವಾದ ಮಾಡಿ ಇಲ್ಲದ ಜಗತ್ತಿನ ಇಲ್ಲ ಅಂದ್ರೆ ಇದ್ದ ಬ್ರಹ್ಮವನ್ನ ತೋರಿಸಿಕೊಡುವುದು. ಇದು ಒಂದು ಶಾಸ್ತ್ರಕಾರರ ಒಂದು ಪದ್ಧತಿ. ಆ ಪರಮಾತ್ಮನಿಂದ ಜೀವ ಹುಟ್ಟಿದ, ಜೀವನಿಂದ ಆಕಾಶ ಹುಡ್ತು, ಆಕಾಶದಿಂದ ವಾಯು ಹುಡ್ತು, ವಾಯುವಿನಿಂದ ಅಗ್ನಿ ಹುಡ್ತು, ಅಗ್ನಿಯಿಂದ ಜಲ ಹುಡ್ತು, ಜಲದಿಂದ ಪೃಥ್ವಿ ಹುಡ್ತು, ಪೃಥ್ವಿಯಿಂದ ಔಷಧಿಗಳು ಹುಟ್ಟಿದವು, ಔಷಧಿಗಳಿಂದ ಆಹಾರ ಹುಡ್ತು, ಆಹಾರವನ್ನು ತಿನ್ಲಿಕ್ಕೆ ಮನುಷ್ಯರು ಹುಟ್ಟಿದ್ರು. ಹೇಳ್ತದ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ, ಆಕಾಶಾತ್ ವಾಯು, ವಾಯುರಗ್ನ್ಯಾಪಃ ಅಭ್ಯ ಪೃಥ್ವಿ, ಪೃಥ್ವಿಯ ತನ್ನ ಅನ್ನಂ ಅನ್ನಾತ್ ಪುರುಷಃ. ಯಾರು ಹೇಳ್ಯಾರಿ? ಉಪನಿಷತ್ತು. ಯಾವ ಉಪನಿಷತ್ತು ಇದು? ತೈತರಿಯ ಉಪನಿಷತ್. ತೈತರಿಯ ಉಪನಿಷತ್ತು ಹೇಳಿದ್ರು ಕರೆಕ್ಟ್. ತೈತರಿಯ ಉಪನಿಷತ್ನಾಗ ಬಂದದ. ಮತ್ತೆ ಇವನು ಹೇಳಿ ಬ್ಯಾಪಾಟ್ ಮಾಡ್ಬೇಕ್ರಿ ಇವನ ಶ್ಲೋಕಗಳನ್ನ. ಸಮ್ಮರಿ ಇನ್ನು ಅದ, ಟೈಮ್ ಅಂತೂ ಆಗ್ಯದ, ಇದು ಮುಗಿದಿಲ್ಲ. ಇರ್ಲಿ, ಮತ್ ನಾಳೆಗೆ ಮುಂದುವರಿಸ್ತೇನೆ. ತೈತರಿಯ ಉಪನಿಷತ್ತಿನ ಕೊಟೇಶನ್ಗೆ ಬಿಟ್ಟೇನೆ. ಮುಂದಿನ ಭಾಗವನ್ನ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಆರ್ತಿ ಅಂತೀನ್ರಿ ಬರ್ರಿ. ಅನ್ರಿ ನಮಸ್ಕಾರ ಮಾಡಂತೀನ್ರಿ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ